ಓಕೆ. ಶಬರಿ ಗೀತನಾಟಕದ ಮುಂದುವರಿದ ಭಾಗ. ಶಬರಿಗೆ ರಾಮನ ದರ್ಶನವಾದ ಸಂದರ್ಭದ ಬಗ್ಗೆ ಈಗ ನಾವು ತಿಳಿದುಕೊಳ್ಳಲಿದ್ದೇವೆ. ಶಬರಿ ಮತ್ತು ರಾಮಲಕ್ಷ್ಮಣರ ನಡುವಿನ ಸಂಭಾಷಣೆಯನ್ನು ನಾವು ಈಗ ತಿಳಿದುಕೊಳ್ಳಲಿದ್ದೇವೆ. ಅದರಲ್ಲಿ ಈಗ ಮುಖ್ಯವಾಗಿ ಶಬರಿಗೆ ರಾಮನ ದರ್ಶನವಾದ ಬಗೆಯನ್ನು ಇಲ್ಲಿ ಕೊಡಲಾಗಿದೆ. ರಾಮಲಕ್ಷ್ಮಣರು ಧನುಸೂಚಿಸಿದ ಮಾರ್ಗವಾಗಿ ಮತಂಗಾಶ್ರಮಕ್ಕೆ ಬಂದಾಗ ಶಬರಿಯನ್ನು ಕಾಣುತ್ತಾರೆ. ಹಾಗಾಗಿ ಈಗ ಶಬರಿಯ ಬಳಿ ರಾಮಲಕ್ಷ್ಮಣರು ಹೋಗ್ತಿದ್ದಾರೆ. ಆ ರಾಮಲಕ್ಷ್ಮಣರು ಹೋದಾಗ ರಾಮ ಏನು ಹೇಳ್ತಾನೆ ಅಂತ ಕೇಳೋಣ. ರಾಮ: ತಾಯಿ, ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ? ರಾಮ ಕೇಳ್ತಿದ್ದಾನೆ, ತಾಯಿ, ನಾವು ದಾರಿ ಹೋಕರೋ, ಇಲ್ಲಿ ಉಳಿದುಕೊಳ್ಳಲು ಸ್ಥಳಾವಕಾಶ ದೊರಕುವುದೇ? ನಾವು ಇಲ್ಲೇ ಹೋಗ್ತಾ ಇದ್ವಿ, ಹಾಗೆ ಬಂದ್ವಿ, ಆದ್ದರಿಂದ ನಾವು ದಾರಿ ಹೋಕರೋ, ಇಲ್ಲಿ ಉಳಿದುಕೊಳ್ಳಲು ಏನಾದರೂ ಜಾಗ ಸಿಗ್ತದಾ ಅಂತ ರಾಮ ಕೇಳ್ತಾನೆ. ಅದಕ್ಕೆ ಶಬರಿ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾಳೆ ಅಂದರೆ, ನಡುಗುವ ಎದೆಯಿಂದ ಹಿಂತಿರುಗಿ ನಿಟ್ಟಿಸಿ ಮೊದಲು ಬೆರಗು ಕಳೆದ ಮೇಲೆ ನೀ ರಾಮನೇ ಮಹಾಪುರುಷ. ಶಬರಿ ಯಾವಾಗ ರಾಮ ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ ಅಂತ ಕೇಳಿದಾಗ ಶಬರಿ ಆಶ್ಚರ್ಯಚಕಿತಳಾಗುತ್ತಾಳೆ. ಗಾಬರಿಯಿಂದ ಅವರ ಕಡೆ ನೋಡ್ತಾಳೆ. ನೋಡಿಬಿಟ್ಟು ಒಂದು ಕ್ಷಣ ಬೆರಗಾಗ್ತಾಳೆ. ಏನಪ್ಪ ಇದು, ನನ್ನ ಆರಾಧ್ಯ ದೈವ ರಾಮನೇ ಇರಬಹುದು, ಇವನು ಅದೇ ಥರ ಕಾಣ್ತಿದ್ದಾನೆ ಅಂತ ಆಶ್ಚರ್ಯಚಕಿತಳಾಗಿ ತದನಂತರ ಎಲ್ಲ ಬೆರಗು ಕಳೆದ ಮೇಲೆ ನೀ ರಾಮನೇ ಮಹಾಪುರುಷ ಅಂತ ಕೇಳ್ತಾಳೆ. ಅದಕ್ಕೆ ರಾಮ: ಹೌದು ತಾಯಿ, ಹೌದು, ರಾಮನೆಂಬರು ಈತ ನನ್ನ ಅನುಜ ಸೌಮಿತ್ರಿ ಅಂತ ಹೇಳ್ತಾನೆ. ಅಂದರೆ ಹೌದು ತಾಯಿ, ನನ್ನ ರಾಮ ಎನ್ನುತ್ತಾರೆ, ಈತ ನನ್ನ ಅನುಜ ಅಂದರೆ ತಮ್ಮ, ನನ್ನ ಅನುಜ ಸೌಮಿತ್ರಿ ಅಂತ ಹೇಳ್ತಾನೆ. ಯಾಕೆ ಲಕ್ಷ್ಮಣನ ಸೌಮಿತ್ರಿ ಅಂತ ಕರೀತಾರೆ ಅಂದರೆ, ಅವನು ಸುಮಿತ್ರಿಯ ಮಗನಾದ ಕಾರಣ ಲಕ್ಷ್ಮಣನ ಸೌಮಿತ್ರಿ ಅಂತ ಕರೀತಾರೆ. ದಶರಥನಿಗೆ 3 ಜನ ಮಡದಿಯರು: ಕೌಶಲ್ಯ, ಸುಮಿತ್ರೆ, ಕೈಕೆ. ಕೌಶಲ್ಯ ಮಗ ರಾಮ, ಸುಮಿತ್ರೆ ಮಕ್ಕಳು ಶತ್ರುಘ್ನ ಮತ್ತು ಲಕ್ಷ್ಮಣ, ಕೈಕೆ ಮಗ ಭರತ. ಅದರಿಂದ ಲಕ್ಷ್ಮಣನ ತಾಯಿ ಸುಮಿತ್ರೆ ಆದ ಕಾರಣ ಅವನನ್ನು ಸೌಮಿತ್ರಿ ಅಂತೂ ಕರೀತಾರೆ. ಅದರಿಂದ ರಾಮ: ಹೌದು ತಾಯಿ, ನನ್ನ ರಾಮ ಎನ್ನುತ್ತಾರೆ, ಈತ ನನ್ನ ಅನುಜ ಅಂದರೆ ನನ್ನ ತಮ್ಮ ಲಕ್ಷ್ಮಣ ಅಂತ ಹೇಳ್ತಾನೆ. ಸೌಮಿತ್ರಿ ಅಂದರೆ ಲಕ್ಷ್ಮಣ. ಶಬರಿ: ರಾಮಲಕ್ಷ್ಮಣರೇ ನೀವು, ರಾಮನೇ ನೀನು? ಶಬರಿ ತುಂಬ ಸಡಗರಗೊಳ್ಳುತ್ತಾಳೆ. ಮುಂದೆ ಮೇಳದವರು ಹಾಡುವ ಹಾಡು ಅವಳ ಗೈದ ಉಪಚಾರವನ್ನು ಬಣ್ಣಿಸುತ್ತದೆ. ಶಬರಿಗೆ ಆಶ್ಚರ್ಯ ಆಗುತ್ತೆ. ಹೌದಾ, ನೀವು ರಾಮಲಕ್ಷ್ಮಣರ? ಹಾಗಾಗಿ ನನ್ನ ಆರಾಧ್ಯ ದೈವ ರಾಮಲಕ್ಷ್ಮಣರು ನನ್ನ ಕಣ್ಣೆದುರಿಗೆ ಬಂದಿದ್ದಾರೆ, ಹಾಗಾದರೆ ರಾಮನ ನೀನು ಅಂತ ಅವಳು ಕೇಳ್ತಾಳೆ. ಆಗ ಶಬರಿ ತುಂಬ ಸಡಗರಗೊಳ್ಳುತ್ತಾಳೆ. ಯಾರೋ ಹಬ್ಬ ಇದ್ದಾಗ ಮನೆಯಲ್ಲಿ ಹೇಗೆ ಅವರು ತುಂಬ ಸಡಗರದಿಂದ ಇರ್ತಾರೆ, ಅದೇ ರೀತಿ ಶಬರಿಗೆ ಕೂಡ ಇವತ್ತು ಒಂದು ದಿವಸ ಆ ದಿವಸ ಒಂದು ರೀತಿಯ ಹಬ್ಬ ಇದ್ದ ಹಾಗೆ. ರಾಮನ ದರ್ಶನವಾಗಿದೆ, ಅದರಿಂದ ಶಬರಿಗೆ ಆ ದಿವಸ ಅದು ಹಬ್ಬ ಇದ್ದ ಹಾಗೆ. ಅದರಿಂದ ಶಬರಿ ಯಾವ ರೀತಿ ರಾಮಲಕ್ಷ್ಮಣರನ್ನ ನೋಡಿದ ಮೇಲೆ ಸಡಗರಗೊಳ್ಳುತ್ತಾಳೆ, ತನ್ನ ಸಂತೋಷವನ್ನು ವ್ಯಕ್ತಪಡಿಸುತ್ತಾಳೆ ಮತ್ತು ರಾಮಲಕ್ಷ್ಮಣರನ್ನ ಯಾವ ರೀತಿ ಉಪಚಾರ ಮಾಡುತ್ತಾಳೆ ಎಂದು ಮೇಳದವರು ಹಾಡಿನಲ್ಲಿ ವರ್ಣನೆ ಮಾಡ್ತಾರೆ. ಅದರಿಂದ ಮುಂದಿನ ಭಾಗ ಶಬರಿ ರಾಮಲಕ್ಷ್ಮಣರನ್ನ ಉಪಚರಿಸಿದ ರೀತಿಯನ್ನು ಮೇಳದವರು ವರ್ಣನೆ ಮಾಡ್ತಾರೆ. ಮೇಳದವರು ಅಂದರೆ ನಾಟಕ ನಡಿಬೇಕಾದ್ರೆ ಡೋಲು, ತಮಟೆ, ಪೀಪಿ ಈ ಥರ ವಾಲ್ಗದವರನ್ನ ಆಡು ಭಾಷೆಯಲ್ಲಿ ಕೇಳುವುದಾದರೆ ವಾಲ್ಗದವರು, ಈ ರೀತಿ ಇವರನ್ನ ಮೇಳದವರು ಎಂದು ಕರೆಯುತ್ತೇವೆ. ಆ ಮೇಳದವರು ಶಬರಿ ರಾಮಲಕ್ಷ್ಮಣ ನೋಡಿದ ಮೇಲೆ ಯಾವ ರೀತಿ ಸಡಗರವನ್ನು ತೋರ್ತಾಳೆ, ಸಂತೋಷವನ್ನು ತೋರ್ತಾಳೆ, ಅವ್ರನ್ನ ಯಾವ ರೀತಿ ಉಪಚಾರ ಮಾಡ್ತಾಳೆ ಎಂಬುದನ್ನು ಮೇಳದವರು ಹಾಡಿನಲ್ಲಿ ವರ್ಣನೆ ಮಾಡ್ತಾರೆ. ಹಾಗಾಗಿ ಮೇಳದವರ ಹಾಡು ಹೇಗಿದೆ, ಶಬರಿ ರಾಮಲಕ್ಷ್ಮಣ ಉಪಚಾರ ಮಾಡಿದ ರೀತಿಯನ್ನು ಅನ್ನೋದನ್ನು ಈಗ ನೋಡೋಣ. ಮೇಳದವರ ಹಾಡಿನಲ್ಲಿ ಶಬರಿ ಸಡಗರ ಸಂಭ್ರಮ. ಕಂಡಳು ಶಬರಿ ರಾಮ ಬಂದು ನಿಂದಿರುವುದ, ಕಂಡ ಬೆರಗು ಕಳೆದ ಬಳಿಕ ಸನಿಯ ಕೈದಿ ಮೈಯ ಮುಟ್ಟಿ ಪದದಿ ಕಡೆದು ಕೈಯ ಕಣ್ಣಿಗೊತ್ತಿಕೊಂಡು ಹನಿಯ ಸುರಿಸಿ ಬನ್ನಿರೆಂದು ಗದ್ಗದಿಸುತ್ತ, ಅಯ್ಯೋ ಏನು ಹಣಿಯೇ ಇಲ್ಲ, ನೆನ್ನೆಯಷ್ಟು ಚೆನ್ನವಿಲ್ಲ ಎನ್ನುತ್ತ ಬಲು ಹಂಬಲಾತೋ. ತನ್ನ ಬಗೆಯ ಬಯಕೆಯಂತೆ ಬಗೆಯ ಬಗೆಯ ಕಂಪನಿಡುವ ವನಮಾಲೆಯ ಕೊರಳಿಗಿಟ್ಟು ಹಬ್ಬ ಎಂದು ಹಿಗ್ಗಿ ಇದು ರುಚಿ ಇದರಷ್ಟು ರುಚಿಯ ಹಣ್ಣೆ ಇಲ್ಲ ಜಗದೊಳೆಂದು ನಿಮಗೆ ಎಂದೇ ತಂದೆನೆಂದು ತಾನೇ ಅವರ ಕೈಯೊಳಿತ್ತು ಪೂಜೆಯಿಂದ
ಪ್ರಸನ್ನ ರಾಗಿ ರಾಜ ಕುವರರಂದು ಮಂದಹಾಸ ತೋರೆ ನೋಡೆ ಧನ್ಯ ಭಾವದಿಂದ ಕೂಡಿ. ಹಾಗಾಗಿ ಶಬರಿ ರಾಮಲಕ್ಷ್ಮಣರನ್ನು ನೋಡಿದ ಮೇಲೆ ಅವರನ್ನು ಉಪಚಾರ ಮಾಡ್ತಾಳೆ. ಹಣ್ಣು ಹಂಪಲು ಮಧುಪರ್ಕ ಮತ್ತು ತಾನು ಈಗಾಗಲೇ ಕಟ್ಟಿದ ಹೂಮಾಲೆ ಇವೆಲ್ಲವನ್ನ ಅವರಿಗೆ ಕೊಡುತ್ತಾ ಉಪಚಾರವನ್ನು ಮಾಡ್ತಾಳೆ. ಇದನ್ನು ಮೇಳದವರು ವರ್ಣಿಸುತ್ತಾರೆ. ಹಾಗಾಗಿ ಶಬರಿ ರಾಮಲಕ್ಷ್ಮಣರನ್ನ ಯಾವ ರೀತಿ ಉಪಚರಿಸಿದಳು ಅಂತ ನಿಮಗೆ 3-4 ವಾಕ್ಯಕ್ಕೆ ಕೇಳ್ಬೋದು. ಆಗ ಅಥವಾ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ವಿವರಿಸಿ ಅಂತ 8-10 ವಾಕ್ಯಕ್ಕೆ ಕೇಳ್ಬೋದು. ಆಗ ನೀವು ಈ ಭಾಗವನ್ನು ಬರೆದು ಮುಂದಿನ ಭಾಗ ಇದೆ ಅದನ್ನು ಕೂಡ ಬರಿಬೇಕು. ಹಾಗಾಗಿ ಕಂಡಳು ಶಬರಿ ರಾಮ ಬಂದು ನಿಂತಿರುವುದನ್ನು ನೋಡ್ತಾಳೆ. ನೋಡಿದ ಮೇಲೆ ಸ್ವಲ್ಪ ಬೆರಗಾಗುತ್ತಾಳೆ. ಕಂಡ ಬೆರಗ ಕಳೆದ ಬಳಿಕ ಬೆರಗಾದ ಮೇಲೆ ಅವಳು ಅವನ ಬಳಿಗೆ ಹೋಗ್ತಾಳೆ. ಬಳಿಗೆ ಹೋಗಿ ಅವನ ಮೈಯನ್ನು ಮುಡ್ತಾಳೆ. ಸನಿಯ ಕೈಲಿ ಮೈಯ ಮುಟ್ಟಿ. ರಾಮಲಕ್ಷ್ಮಣರು ಬಂದು ನಿಂತ ಮೇಲೆ ಸ್ವಲ್ಪ ಕೆಲ ಕಾಲ ಅವಳಿಗೆ ಬೆರಗಾಗುತ್ತದೆ. ಬೆರಗು ಕಳೆದ ಮೇಲೆ ಅವಳು ರಾಮಲಕ್ಷ್ಮಣರ ಬಳಿಗೆ ಹೋಗಿ ಅವರ ರಾಮನ ಮೈಯನ್ನು ಮುಟ್ಟುತ್ತಾಳೆ. ಸನಿಯ ಕೈಲಿ ಮೈಯ ಮುಟ್ಟಿ. ಸನಿಯ ಅಂದರೆ ಹತ್ತಿರಕ್ಕೆ ಹೋಗುವುದು. ಅವರ ಮೈಯನ್ನು ಮುಟ್ಟಿ ಪದದಿ ಕೆಡೆದು ಕೈಯ ಕಣ್ಣಿಗೊತ್ತಿಕೊಂಡು, ಅಂದರೆ ಪದದಿ ಅಂದರೆ ಪಾದಗಳು, ಕಾಲಿನ ಪಾದಗಳಿಗೆ ನಾವು ಪದದಿ ಅಂತ ಕರಿತೀವಿ. ಅದರಿಂದ ಶಬರಿ ರಾಮನ ಕಾಲಿಗೆ ಬೀಳ್ತಾಳೆ. ಕಾಲಿಗೆ ಬಿದ್ದು ನಮಸ್ಕಾರ ಪಡೆದು ಅವನ ಕೈಗಳನ್ನು ಕಣ್ಣಿಗೆ ಒತ್ತುಕೊಂಡು ಆನಂದ ಬಾಷ್ಪವನ್ನು ಸುರಿಸ್ತಾಳೆ. ಆನಂದ ಬಾಷ್ಪ ಅಂದರೆ ಅತಿ ಸಂತೋಷವಾದಾಗ ಬರುವಂಥ ಕಣ್ಣೀರಿಗೆ ನಾವು ಆನಂದ ಬಾಷ್ಪ ಎಂದು ಕರೆಯುತ್ತೇವೆ. ಹಾಗಾಗಿ ಶಬರಿ ರಾಮ ಬಂದು ನಿಂತಿರುವುದನ್ನು ಕಂಡ ಮೇಲೆ ಅವನ ಬಳಿಗೆ ಹೋಗಿ ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಪಡೆದುಕೊಂಡು ಅವನ ಕೈಗಳನ್ನು ಹಿಡಿದು ಕಣ್ಣಿಗೆ ಒತ್ತುಕೊಳ್ಳುತ್ತಾಳೆ. ತದನಂತರ ಸಂತೋಷದ ಕಣ್ಣೀರನ್ನು ಅಂದರೆ ಆನಂದ ಬಾಷ್ಪವನ್ನು ಸುರಿಸುತ್ತಾಳೆ. ಹನಿಯೇ ಸುರಿಸಿ ಆನಂದ ಬಾಷ್ಪವನ್ನು ಸುರಿಸ್ತಾಳೆ. ಆನಂದದ ಕಣ್ಣೀರನ್ನು ಅವಳು ಸುರಿಸ್ತಾಳೆ. ಅವರು ಬಂದಿರೋ ಖುಷಿಗೆ ಸಂತೋಷಕ್ಕೆ ಅವಳಿಗೆ ಕಣ್ಣೀರೇ ಬರುತ್ತೆ. ಬನ್ನಿರೆಂದು ಗದ್ಗದಿಸುತ್ತಾ, ಅಯ್ಯೋ ಏನೂ ಹಣಿಯೇ ಇಲ್ಲ, ಅಯ್ಯೋ ಬನ್ನಿ ಬನ್ನಿ ಎಂದು ಗದ್ಗದ ಮಾತುಗಳನ್ನು ಆಡ್ತಾಳೆ. ಗದ್ಗದ ಅಂದರೆ ಅವಳು ಮಾತೇ ಬರ್ತಾ ಇಲ್ಲ. ರಾಮಲಕ್ಷ್ಮಣರು ಬಂದ ಖುಷಿಗೆ ಅವಳಿಗೆ ಮಾತೇ ಬರ್ತಾ ಇಲ್ಲ. ಮಾತೇ ಬರೆದೋಗಿರೋದ್ರಿಂದ ಅವಳಿಗೆ ಗಂಟೆ ಕಟ್ಟಿದಂತಾಗುತ್ತೆ. ಅದರಿಂದ ಅಯ್ಯೋ ಬನ್ನಿ 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 ಅಂತ ಗದ್ಗದ ಕಂಠದಲ್ಲಿ ಹೇಳ್ತಾಳೆ. ತದನಂತರ ಅಯ್ಯೋ ಏನು ಅಣಿಯೇ ಇಲ್ಲ, ನೆನ್ನೆಯಷ್ಟು ಚೆನ್ನವಿಲ್ಲ ಅಂತ ಗೋಳಾಡ್ತಾಳೆ. ಅಯ್ಯೋ ನೆನ್ನೆ ನಾನು ತುಂಬ ಸಿದ್ಧಪಡಿಸಿದೆ, ಇದಕ್ಕಿಂತ ಹೆಚ್ಚು ಹೆಚ್ಚು ರುಚಿಯಾದ ಹಣ್ಣು ಹಂಪಲುಗಳನ್ನು ತಂದಿದ್ದೆ, ತೋರಣಗಳನ್ನು ಕಟ್ಟಿದ್ದೆ, ಅಲಂಕಾರ ಮಾಡಿದ್ದೆ, ಪರಿಮಳ ಬೀರುವ ಹೂಮಾಲೆಯನ್ನು ಇದಕ್ಕಿಂತಲೂ ಹೆಚ್ಚು ಕಟ್ಟಿದ್ದೆ. ಆದರೆ ಈ ದಿವಸನೇ ನಾನು ಹೆಚ್ಚಾಗಿ ತಂದಿಲ್ಲ, ರುಚಿ ರುಚಿಯಾದ ಹಣ್ಣುಗಳನ್ನು ಹೆಚ್ಚಾಗಿ ಸಂಗ್ರಹಿಸಿಲ್ಲ. ನೆನ್ನೆ ಇದಕ್ಕಿಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದೆ, ಶೃಂಗಾರ ಮಾಡಿದೆ, ಅವನಿಗಾಗಿ ಸಕಲ ಸಿದ್ಧತೆಗಳನ್ನು ಮಾಡಿದ್ದೆ. ಆದರೆ ನೆನ್ನೆಗಿಂತ ಇಂದು ನೆನ್ನೆಯಷ್ಟು ಇಂದು ಸಿದ್ಧತೆ ಮಾಡಿಲ್ಲ. ಅಯ್ಯೋ ಏನೂ ಅಣಿಯೇ ಇಲ್ಲ, ಅಯ್ಯೋ ನಾನು ಈ ದಿವಸ ಏನೂ ಅಷ್ಟು ಸಿದ್ಧ ಮಾಡಿಕೊಂಡೇ ಇಲ್ಲ, ನೆನ್ನೆಯಷ್ಟು ಚೆನ್ನವಿಲ್ಲ. ನೆನ್ನೆ ನಾನು ತುಂಬ ಚೆನ್ನಾಗಿ ಸಿದ್ಧತೆ ಮಾಡಿಕೊಂಡಿದ್ದೆ. ಹಣ್ಣು ಹೂವು ಮಧುಪರ್ಕ ಎಲ್ಲವನ್ನೇ ಯಥೇಚ್ಛವಾಗಿ ತಂದು ನಾನು ಸಾಕಷ್ಟು ಪ್ರಮಾಣದಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದೆ. ಹಾಗಾಗಿ ಇವತ್ತು ನಾನು ಅಯ್ಯೋ ಏನು ಸಿದ್ಧತೆನೇ ಮಾಡಿಲ್ವಲ್ಲಪ್ಪ, ರಾಮಲಕ್ಷ್ಮಣರು ಬಂದಿದ್ದಾರೆ ನೆನ್ನೆಯಷ್ಟು ಅಂತ ಮನದಲ್ಲಿ ಗೋಳಾಡ್ತಾಳೆ. ಏನಂತ ಬಲು ಅಂಬಲಾತು ಆ ಥರ ಗೋಳಾಡ್ತಾಳೆ. ಗೋಳಾಡಿದ ಮೇಲೆ ತನ್ನ ಬಗೆಯ ಬಯಕೆಯಂತೆ ಬಗೆ ಬಗೆಯ ಕಂಪನಿಡುವ ವನಮಾಲೆಯ ಕೊರಳಿಗಿಟ್ಟು ಅವಳು ಅಂದುಕೊಂಡಿರ್ತಾಳೆ, ರಾಮ ಬಂದ ತಕ್ಷಣ ಆತನ ಕೊರಳಿಗೆ ವನಮಾಲೆಯನ್ನು ಹಾಕಬೇಕು, ಹೂವಿನ ಮಾಲೆಯನ್ನು ಹಾಕಬೇಕು, ಅವನನ್ನು ಹೂವಿನ ಮಾಲೆಯನ್ನು ಹಾಕುವುದರ ಮೂಲಕ ಬರಮಾಡಿಕೊಳ್ಳಬೇಕು ಅಂತ ಅವಳು ಆಸೆಯನ್ನು ಇಟ್ಕೊಂಡಿರ್ತಾಳೆ. ಆದ ಕಾರಣ ಅವಳು ಪ್ರತಿನಿತ್ಯ ರಾಮನಿಗೆಂದು ಹೂಮಾಲೆಯನ್ನು ಕಟ್ತಾ ಇರ್ತಾಳೆ. ಅದೇ ರೀತಿ ಅವಳು ಈ ದಿವಸನೂ ಕೂಡ ಹೂಮಾಲೆಯನ್ನು ಸಿದ್ಧಪಡಿಸಿಕೊಂಡಿರ್ತಾಳೆ. ಹಾಗಾಗಿ ತನ್ನ ಮನದ ಆಸೆಯಂತೆ ಆ ಹೂವಿನ ಮಾಲೆಯನ್ನು ಆತನ ಕೊರಳಿಗೆ ಹಾಕಿ ಹಿಗ್ಗಿ ಸಂಭ್ರಮ ಪಡ್ತಾಳೆ, ಖುಷಿ ಪಡ್ತಾಳೆ, ಸಂತೋಷ ಪಡ್ತಾಳೆ, ಆನಂದ ಪಡ್ತಾಳೆ. ಹಿಗ್ಗಿ ಅಂದರೆ ಖುಷಿ, ಸಂತೋಷ. ಹಾಗಾಗಿ ಅವಳು ರಾಮನಿಗೆ ಹೂವಿನ ಮಾಲೆಯನ್ನು ಹಾಕುವುದರ ಮೂಲಕ ಸಂತೋಷವನ್ನು ಪಡ್ತಾಳೆ, ಖುಷಿಯನ್ನು ಪಡ್ತಾಳೆ, ಆನಂದವನ್ನು ಪಡ್ತಾಳೆ. ವನಮಾಲೆಯ ಕೊರಳಿಗಿಟ್ಟು ಹಬ್ಬ ಎಂದು ಹಿಗ್ಗಿ ಹಿಗ್ಗಿ, ಅಯ್ಯೋ ಈ ದಿವಸ ಇವತ್ತೇ ಬತ್ತಲಪ್ಪ, ಖುಷಿ ಆಗ್ತಾಯಿದೆ ನನಗೆ, ಇದು ರುಚಿ, ಇದರಷ್ಟು ರುಚಿ ಹಣ್ಣೇ ಇಲ್ಲ ಜಗದೊಳೆಂದು ನಿಮಗೇ ಎಂದೇ ತಂದೆನೆಂದು ತಾನೇ ಅವರ ಕೈಯೊಳಿತ್ತು. ಅಂದರೆ ರಾಮಲಕ್ಷ್ಮಣರು ಬಂದ ಮೇಲೆ ಅವಳು ರಾಮನ ಬಳಿಗೆ ಹೋಗಿ ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಪಡೆದುಕೊಂಡು ಅವನ ಕೈಗಳನ್ನು ಹಿಡಿದು ಕಣ್ಣಿಗೆ ಒತ್ತಿಕೊಂಡು ಆನಂದ ಬಾಷ್ಪ ಸುರಿಸಿದ ಮೇಲೆ
ಪ್ರೀತಿಯಿಂದ ಆಶ್ರಮದ ಒಳಗಡೆ ಬರಮಾಡಿಕೊಂಡ ಮೇಲೆ ತಾನು ಪ್ರೀತಿಯಿಂದ ಕಟ್ಟಿದ ಹೂವಿನ ಮಾಲೆಯನ್ನು ಆತನ ಕೊರಳಿಗೆ ಹಾಕಿ ಹಿಗ್ಗಿ ಸಂಭ್ರಮಪಟ್ಟು, ತದನಂತರ ತಾನು ಈಗಾಗಲೇ ಸಂಗ್ರಹಿಸಿ ತಂದ ಹಣ್ಣು ಹಂಪಲುಗಳೇನಿವೆ ಆ ರುಚಿಯಾದ ಹಣ್ಣುಗಳನ್ನು ಅವರ ಕೈಯಲ್ಲಿ ಇಟ್ಟು, ಸವೀರಿ, ಇದರಷ್ಟು ರುಚಿಯಾದ ಹಣ್ಣು ಇಡೀ ಜಗತ್ತಲ್ಲೇ ಇಲ್ಲ, ನಾನು ನಿಮಗಾಗಿ ತಂದಿರುವೆ ಎಂಬುದಾಗಿ ಶಬರಿ ತಾನು ಸಂಗ್ರಹಿಸಿ ತಂದಿರುವಂತಹ ಹಣ್ಣು ಹಂಪಲುಗಳನ್ನು ರಾಮಲಕ್ಷ್ಮಣರಿಗೆ ನೀಡ್ತಾಳೆ. ಸೊ ನೀಡಬೇಕಾದ್ರೆ ಇದರಷ್ಟು ರುಚಿ ಹಣ್ಣು ಜಗತ್ತಿನಲ್ಲೇ ಇಲ್ಲ ಸಬೀರಿ ಎಂಬುದಾಗಿ ಕೊಡ್ತಾಳೆ. ಅದೇ ಇದು ರುಚಿ ಇದರಷ್ಟು ರುಚಿಯ ಹಣ್ಣೇ ಇಲ್ಲ ಜಗದೊಳೆಂದು ನಿಮಗೇ ಎಂದೇ ತಂದೇನೆಂದು ತಾನೇ ಅವರ ಕೈಯೊಳಿತ್ತು. ಅವಳೇ ಹೋಗಿ ಸ್ವತಃ ಅವರ ಕೈಯಲ್ಲಿ ಕೊಟ್ಟು ಸವೀರಿ ಎಂಬುದಾಗಿ ಹೇಳ್ತಾಳೆ. ಪೂಜೆಯಿಂದ ಸುಪ್ರಸನ್ನರಾಗಿ ರಾಜಕುಮಾರರಂದು ಮಂದಹಾಸೆ ತೋರೆ ನೋಡಿ ಧನ್ಯಭಾವದಿಂದ ಕೂಡಿ. ಯಾವಾಗ ರಾಮಲಕ್ಷ್ಮಣರು ಆ ಶಬರಿ ನೀಡಿದ ಉಪಚಾರವನ್ನು ಸ್ವೀಕಾರ ಮಾಡಿ, ಅಂದರೆ ಹಣ್ಣು ಹಂಪಲುಗಳನ್ನು ತಿಂದು ಮಧುಪರ್ಕವನ್ನು ಕುಡಿದು ಬಹಳ ಖುಷಿ ಪಡ್ತಾರೋ, ಸಂತೋಷ ಪಡ್ತಾರೋ, ಇವಳಿಗೂ ಕೂಡ ಮುಕ್ತಿ ಸಿಕ್ಕಿದಷ್ಟು ಆನಂದವಾಗುತ್ತೆ, ತುಂಬ ಸಂತೋಷವಾಗುತ್ತೆ. ಹಾಗೆ ರಾಮಲಕ್ಷ್ಮಣರು ಕೂಡ ದಣಿದಿರ್ತಾರೆ, ಶಬರಿಯ ಉಪಚಾರವನ್ನು ಸ್ವೀಕಾರ ಮಾಡ್ತಾರೆ, ಅವಳು ಕೊಟ್ಟ ಹಣ್ಣು ಹಂಪಲು ಮಧುಪರ್ಕ ಎಲ್ಲವನ್ನು ಸೇವನೆ ಮಾಡ್ತಾರೆ. ಅವರಿಗೆ ಖುಷಿಯಾಗುತ್ತೆ, ದಣಿವು ಆಯಾಸ ಆರುತ್ತೆ, ಖುಷಿಯಾಗಿರ್ತಾರೆ. ಹಾಗಾಗಿ ಅವ್ರು ಖುಷಿಯಾಗಿರೋದನ್ನು ಕಂಡು ಶಬರಿಗೂ ಕೂಡ ಖುಷಿಯಾಗುತ್ತೆ, ಸಂತೋಷವಾಗುತ್ತೆ, ಆನಂದವಾಗುತ್ತೆ. ನಾನು ಇಂದು ಕೃತಾರ್ಥಳು, ನನ್ನ ಬಾಳು ಇಲ್ಲಿಗೆ ಧನ್ಯತೆಯನ್ನು ಪಡೆದುಕೊಂಡಿತು ಎಂಬ ಭಾವವನ್ನು ಅವಳು ತೋರ್ತಾಳೆ. ಧನ್ಯತೆ ಅಂದರೆ ಆತ್ಮಕ್ಕೆ ಖುಷಿ ಸಿಗೋದು. ನಾವು ಒಳ್ಳೆ ಕೆಲಸ ಮಾಡಿದಾಗ ನಮ್ಮ ಆತ್ಮಕ್ಕೆ ಖುಷಿ ಸಿಗುತ್ತೆ, ಸಾರ್ಥಕಪ್ಪ ಇಲ್ಲಿಗೆ ಬದುಕು, ನನ್ನ ಜೀವನ ಪಾವನ ಎಂಬ ನಿರ್ಧಾರಕ್ಕೆ ನಾವು ಬರ್ತೇವೆ. ಅದೇ ರೀತಿ ಶಬರಿಗೂ ಕೂಡ ಅವಳ ಜೀವನದಲ್ಲಿ ಇದ್ದ ಒಂದೇ ಆಸೆ ರಾಮನ ದರ್ಶನ ಭಾಗ್ಯವನ್ನು ಪಡೆಯಬೇಕು, ಅವನಿಗೆ ಉಪಚಾರವನ್ನು ಮಾಡಬೇಕು ಎನ್ನುವ ಒಂದು ಏಕೈಕ ಆಸೆ ಇತ್ತು. ಆಸೆ ಈಡೇರಿತು. ಅದರಿಂದ ಅವಳು ನನ್ನ ಬಾಳು ಇಲ್ಲಿಗೆ ಧನ್ಯತೆಯನ್ನು ಪಡೆದುಕೊಂಡಿದೆ, ನನ್ನ ಬಾಳು ಇಲ್ಲಿಗೆ ಸಾರ್ಥಕವಾಯಿತು ಎಂಬುದಾಗಿ ಅವಳು ತುಂಬ ಮಂದಹಾಸವನ್ನು ತೋರ್ತಾಳೆ. ಅದೇ ರೀತಿ ರಾಮಲಕ್ಷ್ಮಣರು ಕೂಡ ಶಬರಿ ಉಪಚಾರವನ್ನು ಸ್ವೀಕರಿಸಿಕೊಂಡ ಮೇಲೆ ಅವರು ಕೂಡ ಸುಪ್ರಸನ್ನರಾಗಿ, ಅಂದರೆ ಖುಷಿಯಾಗಿ ಸಂತೋಷವಾಗಿ ಮಂದಹಾಸವನ್ನು ತೋರ್ತಾರೆ. ಮಂದಹಾಸ ಅಂದರೆ ನಗು, ಖುಷಿ, ಸಂತೋಷವನ್ನು ತೋರ್ತಾರೆ. ಆಗ ಸವರಿಗೆ ಧನ್ಯತಾ ಭಾವ ಆವರಿಸುತ್ತೆ. ಅಂದರೆ ನನ್ನ ಬಾಳಿಗೆ ಸಾರ್ಥಕವಾಯಿತು, ಇನ್ಮೇಲೆ ನನಗೆ ನನ್ನ ಜೀವದ ಮೇಲೆ ಆಗಿರ್ಬೋದು ಆಸೆ ಇಲ್ಲ, ಸಾವು ಬೇಕಾದರೆ ಈಗಲೂ ಬರಲಿ, ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ, ನನ್ನ ಜೀವನದ ಪರಮ ಏಕೈಕ ಆಸೆ ಈಡೇರಿದೆ ಎಂಬುದಾಗಿ ಅವಳು ಧನ್ಯತಾ ಭಾವಕ್ಕೆ ಒಳಗಾಗುತ್ತಾಳೆ. ನನ್ನ ಬಾಳಿಗೆ ಸಾರ್ಥಕವಾಯಿತು, ನನ್ನ ಜನ್ಮ ಸಾರ್ಥಕವಾಯಿತು, ರಾಮ ದರ್ಶನವನ್ನು ಪಡೆದು ಎಂಬುದಾಗಿ ಅವಳಿಗೆ ಖುಷಿ ಪಡ್ತಾಳೆ, ಸಂತೋಷ ಪಡ್ತಾಳೆ. ಆಗ ಅವಳು ತನ್ನ ಅಂತಃಸುಖವನ್ನು ತೋರ್ತಾಳೆ. ಹಾಗಾಗಿ ಮುಂದಿನ ಭಾಗ ಶಬರಿ ತನ್ನ ಅಂತಃಸುಖವನ್ನು ತೋರಿದ ರೀತಿಯನ್ನು ವರ್ಣನೆ ಮಾಡಲಾಗಿದೆ. ಶಬರಿ ತನ್ನ ಅಂತಃಸುಖವನ್ನು ತೋರಿದ ರೀತಿಯನ್ನು ಇಲ್ಲಿ ವರ್ಣನೆ ಮಾಡಲಾಗಿದೆ. ಶಬರಿ ತನ್ನ ಅಂತಃಸುಖವನ್ನು ಯಾವ ರೀತಿ ತೋರಿದ್ಲು ಅನ್ನೋದನ್ನ ಈಗ ನೋಡೋಣ. ಇಲ್ಲಿ ಈ ದಿನದ ತರಗತಿಯಲ್ಲಿ ಅದು ಮುಗಿದೋಯ್ತು. ಒಂದು ನಿಮಿಷ. ನೋಡಿ, ಶಬರಿ ಅಂತಃಸುಖದ ತೋರ್ಪಡೆ ಕಾಣ್ತಿದ್ಯಾ? ಶಬರಿಯ ಅಂತಃಸುಖದ ತೋರ್ಪಡೆ. ಶಬರಿ ತನ್ನ ಅಂತಃಸುಖವನ್ನು ತೋರುವುದಕ್ಕೆ ತಾನೇ ಆಡಿಕೊಂಡು ನರ್ತನೆ ಮಾಡ್ತಾಳೆ. ನರ್ತನೆ ಅಂದರೆ ನೃತ್ಯ. ರಾಮಲಕ್ಷ್ಮಣ ಉಪಚರಿಸಿದ ಮೇಲೆ ಸಂತೋಷಪಟ್ಟ ಶಬರಿ ತನ್ನ ಅಂತಃಸುಖವನ್ನು, ಅಂದರೆ ತನ್ನ ಮನಸ್ಸಿನಲ್ಲಿ ಉಂಟಾಗುತ್ತಿರುವಂಥ ಸುಖವನ್ನು ತೋರುವುದಕ್ಕೆ ಅವಳು ಹಾಡನ್ನು ಕಟ್ಟಿಕೊಂಡು ನರ್ತನೆ ಮಾಡ್ತಾಳೆ, ನೃತ್ಯ ಮಾಡ್ತಾಳೆ. ಹಾಗಾಗಿ ಶಬರಿ ತನ್ನ ಅಂತಃಸುಖವನ್ನು ಹೇಗೆ ತೋರಿದಳು ಎಂಬುದಾಗಿ ಪ್ರಶ್ನೆ ಕೇಳಿದಾಗ ನೀವು ಈ ಮುಂದಿನ ಭಾಗವನ್ನು ಬರೀಬೇಕು. ಸುಖಿನ ಅಂತ ಏನು ಮುಂದಿನ ಭಾಗ ಇದೆ ಆ ಭಾಗವನ್ನು ನೀವು ಬರೀಬೇಕು. ಇದರ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂದರೆ, ಶಬರಿ ತನ್ನ ಅಂತಃಸುಖವನ್ನು ತೋರುವುದಕ್ಕೆ ಯಾವ ರೀತಿ ಹಾಡಿ ನರ್ತಿಸಿದಳು ತಿಳಿಸಿ ಅಂತ ಕೇಳ್ತಾರೆ. ಆಗ ನೀವು ಶಬರಿ ತನ್ನ ಅಂತಃಸುಖವನ್ನು ತೋರಲು ಈ ರೀತಿ ಮಾಡಿದಳು ಅಂತ ನೆಕ್ಸ್ಟ್ ಮುಂದಿನ ಭಾಗವನ್ನು ಬರೀಬೇಕು. ಹಾಗಾಗಿ ಶಬರಿ ತನ್ನ ಅಂತಃಸುಖವನ್ನು ತೋರುವುದಕ್ಕೆ ಯಾವ ರೀತಿ ಹಾಡಿ ನರ್ತಿಸುತ್ತಾಳೆ ಎಂಬುದು ಮುಂದಿನ ಭಾಗದಲ್ಲಿ ಇದೆ. ಈಗ ವಾಚನ ಮಾಡ್ತೀನಿ, ಗಮನವಿಟ್ಟು ನೋಡುತ್ತಾ ಕೇಳಿ. ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು, ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು, ನಾನಿಲ್ಲದ ನಾನಾಗಿಹೇನು ಆಸೆ ತೀರಿ ಹಾಯಾಗಿಹೇನು, ನಾನಿಲ್ಲದ ನಾನಾಗಿಹೇನು ಆಸೆ ತೀರಿ ಹಾಯಾಗಿಹೇನು, ಅಂಬಲ ನಳಿದಿಹೆ
ತುಂಬಿರುವೆನು ನಾ ಸುಮ್ಮನೆಯೇ ಬಲು ಸುಖಿ ನಾನು, ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ಒಳೆ ಕಡಲಿಗೆ ಸೇರುವ ತೆರದಿ, ಒಳೆ ಕಡಲಿಗೆ ಸೇರುವ ತೆರೆದಿ, ನಾವೆರೇವಿಗೆ ಬಹ ತೆರೆದಿ, ಒಳೆ ಕಡಲಿಗೆ ಸೇರುವ ತೆರೆದಿ, ನಾವೆರೇವಿಗೆ ಬಹ ತೆರೆದಿ, ಬಗೆ ಬಗೆ ಹಾರೈಕೆಯ ಪಟವಿಳಿಸಿ, ನಿಂತಿದೆ ಮನ ಇದೆ ಬಿಡುವೆನಿಸಿ, ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ನಿಮ್ಮ ನೋಡುತ್ತ ಸುಖಿ ನಾನು, ನಿಮ್ಮ ನೋಡುತ್ತ ಸುಖಿ ನಾನು, ನಿಮ್ಮನೆ ನುಡಿಸುತ್ತ ಸುಖಿ ನಾನು. ನಿಮ್ಮ ನೋಡುತ್ತ ಸುಖಿ ನಾನು, ನಿಮ್ಮನೆ ನುಡಿಸುತ್ತ ಸುಖಿ ನಾನು. ನಿಮ್ಮ ತಣಿವು ನಿಮ್ಮ ಆನಂದದಿ, ನಿಮ್ಮ ತಣಿವು ನಿಮ್ಮ ಆನಂದದಿ ಸುಖಿ ನಾವು. ನಿಮ್ಮಡೆ ಸುಮ್ಮನೆ ಸುಖಿ ನಾನು, ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ಇಂದಾಗಿಹೆ ನಾ ಬಲು ಹಗುರ ನೀಡಿಹುದೋ ಪರತನಕರ, ಇಂದಾಗಿಹೆ ನಾ ಬಲು ಹಗುರ ನೀಡಿಹುದೋ ಪರತನಕರ. ನಿನ್ನೆ ನಾಳೆ ಇನ್ನಿಲ್ಲವೆನಗೆನೆ, ನಿನ್ನೆ ನಾಳೆ ಇನ್ನಿಲ್ಲವೆನಗೆನೆ, ಈ ನಲವೇ ಚಿರವೆಂಬ ತೆರ. ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ಹಾಗಾಗಿ ಶಬರಿ ತನ್ನ ಅಂತಃಸುಖವನ್ನು ತೋರುವುದಕ್ಕೆ ಈ ರೀತಿ ಹಾಡಿಕೊಂಡು ನರ್ತನೆ ಮಾಡ್ತಾಳೆ. ಹಾಗಾಗಿ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ, ಶಬರಿ ತನ್ನ ಅಂತಃಸುಖವನ್ನು ತೋರುವುದಕ್ಕೆ ಯಾವ ರೀತಿ ಹಾಡಿಕೊಂಡು ನರ್ತನೆ ಮಾಡಿದಳು ಎಂಬುದಾಗಿ ಕೇಳ್ತಾರೆ. ನೀವು ಬರಿಬೇಕು. ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ಅಂದರೆ ಇಂದು ನನ್ನ ಜೀವನದ ಪರಮ ಆಸೆ ನೆರವೇರಿದೆ. ರಾಮನನ್ನು ನೋಡಬೇಕು, ನಾನು ಉಪಚಾರ ಮಾಡಬೇಕು ಎಂಬ ಆಸೆ ನನ್ನ ಜೀವನದಲ್ಲಾಗಿತ್ತು. ಅದು ನನ್ನ ಆಸೆ ನೆರವೇರಿದೆ. ಆದ್ದರಿಂದ ನಾನಿಂದು ತುಂಬ ಸುಖಿಗೊಂಡಿರುವೆ, ತುಂಬ ಸಂತೋಷಗೊಂಡಿರುವೆ, ತುಂಬ ಆನಂದಗೊಂಡಿರುವೆ. ಆನಂದ ಎಷ್ಟಿದೆ ಅಂತ ಹೇಳೋಕ್ಕೂ ಆಗಲ್ಲ, ಅಷ್ಟು ಸುಖಿ ನಾನು, ಪರಮ ಸುಖಿ ನಾನು. ನಾನಿಲ್ಲದ ನಾನಾಗೇನು, ಆಸೆ ತೀರಿ ಆಯಾಗೇನು. ಇಂದು ನಾನು ನಾನೇ ಅಲ್ಲ ಎನ್ನುವ ರೀತಿ ನನಗೆ ಬಹಳ ಖುಷಿಯಾಗುತ್ತಿದೆ. ನಾನಿಲ್ಲದ ನಾನಾಗೇನು, ಆಸೆ ತೀರಿ ಆಯಾಗೇನು. ನನ್ನ ಜೀವನದ ಪರಮ ಆಸೆ, ಏಕೈಕ ಆಸೆ ನೆರವೇರಿದೆ. ನಿಮ್ಮನ್ನು ನೋಡಬೇಕು ಎಂಬ ಆಸೆ ಇತ್ತು, ಅದು ಈಗ ನೆರವೇರಿತು ಅಂತ ಅವಳು ತನ್ನ ಅಂತಃಸುಖವನ್ನು ತೋರ್ತಿದ್ದಾಳೆ. ಹಂಬಲ ನಳಿದೆಯೇ ತುಂಬಿರುವೆನು ನಾನು, ಅಂದರೆ ಹಂಬಲ ನಳಿದೆ ತುಂಬಿರುವೆ ನಾನು ಅಂದರೆ ದುಂಬಿಗೆ ಹಸುವಾದಾಗ ಹೂವಿನ ಮಕರಂದವನ್ನು ಹೀರುವ ತನಕ ಅದಕ್ಕೆ ಹಂಬಲ, ಹೂವೆಲ್ಲಿದೆ ಅದರ ಮಕರಂದವನ್ನು ಯಾವಾಗ ಇರ್ತೀನಿ ಅನ್ನೋ ಒಂದು ಹಂಬಲ ಇರುತ್ತೆ. ಆದರೆ ಹಂಬಲ ಅಳಿದ ಮೇಲೆ ದುಂಬಿಗೆ ಮತ್ತೆ ನಾನು ಹೂವಿನ ಮಕರಂದ ಇರಬೇಕು ಅನ್ನೋ ಒಂದು ಭಾವ ಬರಲ್ಲ. ಹಾಗೆ ಹಂಬಲ ಇಳಿದಿಹ ತುಂಬಿರುವೆನು ನಾನು ಅಂದರೆ ತುಂಬಿ ಅಂದರೆ ದುಂಬಿ ಅಂದ್ರೇನೋ, ತುಂಬಿ ಅಂತಿದೆಯಲ್ವಾ, ತುಂಬಿ ಅಂದರೆ ದುಂಬಿ ಹೋಗಿ ಹೂವಿನಲ್ಲಿರುವಂಥ ಮಕರಂದವನ್ನು ಹೀರಿ ತನ್ನ ಹಸಿವನ್ನು ನೀಗಿಸಿಕೊಳ್ಳುತ್ತದೆ. ಹಾಗಾಗಿ ಇಂದು ಹಂಬಲ ಹಳಿದಿರುವ ದುಂಬಿ ನಾನಾಗಿರುವೆನು. ಒಂದು ಸಲಿ ದುಂಬಿಗೆ ತನ್ನ ಬಯಕೆ ಈಡೇರಿದ ಮೇಲೆ ಮತ್ತೆ ಆ ಹೂವಿನ ಮಕರಂದ ಬೇಕಾಗಿಲ್ಲ. ಹಾಗಾಗಿ ಇಂದು ನನಗೆ ನಿಮ್ಮನ್ನು ನೋಡಬೇಕು ಎಂಬ ಹಂಬಲ ಇತ್ತು, ಇನ್ಮೇಲೆ ಆ ಹಂಬಲ ಇಲ್ಲ, ಆ ಚಡಪಡಿಕೆ ಇಲ್ಲ, ಆ ಆತಂಕ ಇಲ್ಲ. ಹಾಗಾಗಿ ಇಂದು ನಾನು ಹಂಬಲ ಹಳಿದಿರುವ ದುಂಬಿಯಾಗಿರುವೆ. ನಾ ಸುಮ್ಮನೆ ಬಲು ಸುಖಿ ನಾನು. ಹಾಗಾಗಿ ನಾನು ಇವತ್ತು ತುಂಬ ಖುಷಿಯಾಗಿರುವೆ, ತುಂಬ ಸಂತೋಷಗೊಂಡಿರುವೆ, ತುಂಬ ಆನಂದಗೊಂಡಿರುವೆ. ಯಾವ ರೀತಿ ಒಳೆ ಕಡಲಿಗೆ ಸೇರುವ ತೆರದಿ, ನಾವೇ ರೇಬಿಗೆ ಬಹ ತೆರದಿ ನಾನು ಖುಷಿಯಾಗಿರುವೆ, ಸಂತೋಷಗೊಂಡಿರುವೆ. ಅಂದರೆ ಒಳೆ ಕಡಲಿಗೆ ಸೇರುವ ತೆರದಿ ಅಂದರೆ ಒಂದು ನದಿ ಹರಿತಾ ಇರುತ್ತೆ. ನದಿ ನಾನು ಮುಂದೆ ಎಲ್ಲಿಗೆ ಹೋಗ್ತೀನಿ ಎಂದು ಚಡಪಡಿಕೆ ಆತಂಕ ಇರುತ್ತೆ. ನಾನು ಮುಂದೆ ಎಲ್ಲಿಗೆ ಹೋಗ್ಬೋದು, ಎಲ್ಲಿ ಸೇರ್ಬೋದು ಎಂಬ ಆತಂಕ ಆ ನದಿಗಿರುತ್ತೆ. ಹಾಗಾಗಿ ಆ ನದಿ ಕಡಲಿಗೆ ಸೇರಿದ ಮೇಲೆ ನಿಟ್ಟುಸಿರು ಬಿಡುತ್ತೆ. ಏಕೆಂದರೆ ಅದು
ಕಲ್ಲು ಮುಳ್ಳು ಕಾಡು ಮೇಡು ಬಯಲು ಈ ಥರ ಎಲ್ಲ ಪ್ರದೇಶಗಳಲ್ಲಿ ಹರಿದು ಹೋಗುತ್ತೆ. ಹಾಗಾಗಿ ನನ್ನ ಪಯಣ ಇನ್ನೂ ಎಲ್ಲಿಗೆ, ನಾನು ಇನ್ನೂ ಎಷ್ಟು ದಿನ ಅಂತ ಹೀಗೆ ಅರಿಯಬೇಕು, ಕಲ್ಲು ಮುಳ್ಳು ಕಾಡು ಮೇಡು ಅಂತ. ನಾನು ವಿಶಾಲವಾದ ಒಂದು ಸಮುದ್ರವನ್ನು ಸೇರುವುದು ಯಾವಾಗ, ಪ್ರಶಾಂತತೆಯನ್ನು ಕಾಣುವುದು ಯಾವಾಗ ಅಂತ ನದಿಗೆ ಚಡಪಡಿಕೆ ಇರುತ್ತೆ. ಹಾಗಾಗಿ ಆ ಹೊಳೆ ಕಡಲಿಗೆ ಸೇರುವ ತನಕ ಚಡಪಡಿಕೆ, ಸೇರಿದ ಮೇಲೆ ಅದಕ್ಕೆ ಆನಂದ. ಅದೇ ರೀತಿ ನಿಮ್ಮನ್ನು ನೋಡುವ ತನಕ ನನಗೆ ಚಡಪಡಿಕೆ ಇತ್ತು, ಈಗ ನೋಡಿ ಆಗಿದೆ, ಈಗ ನನ್ನ ಚಡಪಡಿಕೆ ಇಲ್ಲ. ಹೊಳೆ ಕಡಲಿಗೆ ಸೇರುವ ರೀತಿ ನನಗೆ ಸಂತೋಷವಾಗಿದೆ. ಹೊಳೆ ಕಡಲನ್ನು ಮುಟ್ಟುವ ತನಕ ಅದಕ್ಕೆ ಖುಷಿ ಇಲ್ಲ, ಆನಂದ ಇಲ್ಲ, ಸೇರಿದ ಮೇಲೆ ಅದು ನಿಟ್ಟಿಸಿರು ಬಿಡುತ್ತೆ. ಅದೇ ರೀತಿ ನನಗೆ ನಿಮ್ಮನ್ನು ನೋಡುವ ತನಕ ನನಗೆ ಚಡಪಡಿಕೆ ಇತ್ತು, ಈಗ ಅದು ಈಡೇರಿದೆ. ಹೊಳೆ ಕಡಲಿಗೆ ಸೇರುವ ರೀತಿ ನನಗೆ ಖುಷಿಯಾಗಿದೆ. ನಾವೇ ರೇವಿಗೆ ಬಹತೆರದಿ. ನಾವೇ ಅಂದರೆ ಹಡಗು. ನಾವೇ ಅಂದರೆ ಹಡಗು, ಸಮುದ್ರದಲ್ಲಿ ಚಲಿಸುವಂಥ ಹಡಗಿಗೆ ನಾವು ನಾವೇ ಅಂತ ಕರಿತೀವಿ. ರೇವಿ ಅಂದರೆ ಬಂದರು, ಅಂದರೆ ದಡವನ್ನು, ಸಮುದ್ರದ ದಡದಲ್ಲಿ ಹಡಗುಗಳು ನಿಲ್ತವೆ. ಹಾಗಾಗಿ ಸಮುದ್ರದ ದಡದಲ್ಲಿ ಹಡಗು ಎಲ್ಲಿ ನಿಲ್ತವೋ ಅದನ್ನು ರೇವಿ ಅಂತ ಕರಿತೀವಿ. ಅಂದರೆ ಹಡಗು ನಿಲ್ಲಿಸುವಂಥ ಸ್ಥಳಕ್ಕೆ ನಾವು ಬಂದರು ಅಥವಾ ರೇವಿ ಅಂತ ಕರಿತೀವಿ. ಸಮುದ್ರ ಪಕ್ಕದಲ್ಲಿ ಇರುತ್ತೆ. ಹಾಗಾಗಿ ದಡವನ್ನು ಮುಟ್ಟಿದ ಹಡಗಿನ ರೀತಿ ನನಗೆ ಖುಷಿ ಅಂತ ಅವಳು ಹೇಳ್ತಿದ್ದಾಳೆ. ಹಾಗಾಗಿ ಆ ದಡವನ್ನು, ಅದು ನಾವೇ ಹಡಗನ್ನು ಓಡಿಸುವಂಥ ನಾವಿಕನೇ ಆಗಿರ್ಬೋದು ಅಥವಾ ಅಡಿಗೆಗೆ ಆಗಿರ್ಬೋದು, ನಾನು ಇನ್ನೂ ಎಷ್ಟು ದಿನ, ನಾನು ಇನ್ನೂ ಎಷ್ಟು ಅಂತ ಮುಂದೆ ಚಲಿಸಬೇಕು, ಯಾವಾಗ ದಡ ಮುಡ್ತೀನಿ ಅನ್ನೋ ಒಂದು ಆತಂಕ ಚಡಪಡಿಕೆಗೆ ಹಡಗಿಗಿರುತ್ತೆ ಅಥವಾ ಹಡಗಿನ ನಾವಿಕನಿಗಿರುತ್ತೆ ಅಥವಾ ಹಡಗಿನ ಒಳಗಿದ್ದವರಿಗಿರುತ್ತೆ. ಹಾಗಾಗಿ ದಡ ಮುಟ್ಟಿದ ಮೇಲೆ ಅವರು ನಿಟ್ಟಿಸರನ್ನು ಬಿಡ್ತಾರೆ. ಹಾಗಾಗಿ ನಾವೇ ರೇವಿಗೆ ಬಹತೆರದಿ, ಹೊಳೆ ಕಡಲಿಗೆ ಸೇರುವ ತೆರದಿ, ನನ್ನ ಹೊಳೆ ಕಡಲಿಗೆ ಸೇರುವ ತೆರದಿ, ನಾವೇ ರೇವಿಗೆ ಬಹತೆರದಿ, ನಾನು ಇಂದು ಖುಷಿಯಾಗಿರುವೆ. ನನ್ನ ಮನಸ್ಸು ಇಂದು ಬಹಳ ನಿರಾಳವಾಗಿದೆ. ಇದುವರೆಗೂ ಒಂದು ರೀತಿಯ ಆತಂಕ ಚಡಪಡಿಕೆ, ರಾಮ ಬರ್ತಾನೋ ಇಲ್ವೋ, ಬರುವುದರೊಳಗೆ ಸುತ್ತೋಗ್ತೀನ ಏನು ಅನ್ನೋ ಒಂದು ಆತಂಕ ಚಡಪಡಿಕೆ ಸಭೆಯಲ್ಲಿ ಆವರಿಸಿತು. ಈಗ ಅದು ಕಳೆಗುಂದಿದೆ. ಹಾಗಾಗಿ ಹೊಳೆ ಕಡಲಿಗೆ ಸೇರುವ ರೀತಿ, ಹಡಗು ದಡವನ್ನು ಮುಟ್ಟುವ ರೀತಿ ನನ್ನ ಮನಸ್ಸು ಇಂದು ಬಹಳ ನಿರಾಳವಾಗಿದೆ, ಬಹಳ ಶಾಂತವಾಗಿದೆ. ಹಾಗಾಗಿ ಇನ್ನು ಮುಂದೆ ನನ್ನ ಜೀವನದ ಆಸೆ ಇನ್ನೇನೂ ಇಲ್ಲ. ಬಗೆ ಬಗೆಯ ಆರೈಕೆಯ ಪಟ ಬೆಳೆಸಿ ನಿಂತಿದೆ ಮನ ಇದೆ ಬಿಡುವೆನಿಸಿ. ಹಾಗಾಗಿ ನನ್ನ ಮನಸ್ಸಿನ ಬಗೆ ಬಗೆಯ ಏನಿತ್ತು ಆ ಆರೈಕೆಗಳು ಅವೆಲ್ಲ ಈಡೇರಿವೆ. ಹಾಗಾಗಿ ಇಂದು ನನ್ನ ಮನ ನಿಂತಿದೆ ಆರಾಮಾಗಿ. ನಿಮ್ಮ ನೋಡುತ್ತಾ ಸುಖಿ ನಾನು, ನಿಮ್ಮನ್ನೇ ನುಡಿಸುತ್ತಾ ಸುಖಿ ನಾನು. ನಿಮ್ಮ ನೋಡಬೇಕು ಅನ್ನುವ ಆಸೆ ಇತ್ತು, ಈ ಆಸೆ ಈಡೇರಿದೆ. ಆದ್ದರಿಂದ ನಿಮ್ಮನ್ನು ನೋಡುತ್ತಾ ನಾನು ಇಂದು ಖುಷಿಯಾಗಿರುವೆ, ಖುಷಿಗೊಂಡಿರುವೆ, ಸಂತೋಷಗೊಂಡಿರುವೆ. ನಿಮ್ಮನ್ನೇ ನುಡಿಸುತ್ತಾ ಸುಖಿ ನಾನು, ನಿಮ್ಮ ಮಾತನಾಡಿಸುತ್ತಾ ಸುಖಿ ನಾನು. ನಿಮ್ಮೊಡನೆ ಮಾತಾಡಬೇಕು ಅನ್ನೋ ಆಸೆ ಇತ್ತು, ಅದು ಕೂಡ ಈಡೇರಿತು. ಅದರಿಂದ ನಿಮ್ಮನ್ನು ನೋಡುತ್ತಾ ಖುಷಿ ನಾನು, ನಿಮ್ಮನ್ನು ಮಾತನಾಡಿಸುತ್ತಾ ಖುಷಿ ನಾನು. ನಿಮ್ಮ ತಣಿವು ನಿಮ್ಮ ಆನಂದರಿ ಸುಖಿ ನಾನು. ಹಾಗಾಗಿ ನಿಮ್ಮನ್ನು ತಣಿಸಬೇಕು, ನಿಮಗೆ ಮಣ್ಣು ಮಧುಪರ್ಕ ಹೂಗಳು ಎಲ್ಲವನ್ನು ಕೊಟ್ಟು ನಿಮ್ಮ ದಣಿವನ್ನು ಆರಿಸಬೇಕು, ನೀವು ಖುಷಿಯಾಗಿರಬೇಕು, ಸಂತೋಷ ಆಗಿರಬೇಕು ಅಂತ ಬಯಸಿದ್ದೆ. ಅದು ಈಡೇರಿದೆ. ನಿಮ್ಮ ತಣಿವು ನಿಮ್ಮ ಆನಂದದಿ ಸುಖಿ. ಹಾಗಾಗಿ ನಾನು ಕೊಟ್ಟ ಹಣ್ಣು ಮಧುಪರ್ಕ ಎಲ್ಲವನ್ನು ಸೇವಿಸಿದಿರಿ. ಹಾಗಾಗಿ ನಿಮ್ಮ ಆಯಾಸ ಇಳಿದಿದೆ. ಹಾಗಾಗಿ ನಿಮ್ಮ ಸಂತೋಷದಲ್ಲಿ ನಾನು ಕೂಡ ಸಂತೋಷಳಾಗಿರುವೆ ಎಂಬುದಾಗಿ ಅವಳು ಹೇಳ್ತಾಳೆ. ಹಾಗಾಗಿ ನಿಮ್ಮೆಡೆ ಸುಮ್ಮನೆ ಸುಖಿ ನಾನು, ನಿಮ್ಮ ಜೊತೆ ಇರೋದಕ್ಕೆ ನನಗೆ ಖುಷಿ ಆಗ್ತಿದೆ. ಹಾಗಾಗಿ ನೀವೇ ಬಂದ್ರಿ, ನನಗೆ ಖುಷಿ ಆಗ್ತಿದೆ. ಇಂದಾಗಿ ನಾ ಬಲು ಹಗುರ ನೀಡಿಯೋದು ಪರತನಕರ. ಇಂದಾಗಿ ನಾ ಬಲು ಹಗುರ ಅಂದರೆ, ಹಗುರ ಅಂದರೆ ತೂಕ ಇಲ್ಲ ಅಂತ ಅರ್ಥ. ತೂಕ ಇಲ್ಲ ಅಂತ ಅಂದರೆ, ಈಗ ಹೃದಯ ತುಂಬ ನೋವನ್ನು ಇಟ್ಕೊಂಡ್ರೆ ಅದು ಭಾರ ಅನಿಸುತ್ತೆ. ಮನಸ್ಸಲ್ಲಿ ತುಂಬ ನೋವಿದ್ರೆ ಅದು ಹೃದಯ ಭಾರ ಅನಿಸುತ್ತೆ. ಅದೇ ಯಾವುದು ನೋವಿಲ್ಲ ಅಂದರೆ ಹಗುರ ಅನಿಸುತ್ತೆ. ಹಗುರ ಅಂದರೆ ತೂಕ ಇಲ್ಲ, ಬಲೂನು ಹಗುರವಾಗಿರುತ್ತೆ. ಹಾಗಾಗಿ ಇಂದಾಗಿ ನಾ ಬಲು ಹಗುರ ಅಂದರೆ, ಇಂದು ನನ್ನ ಬಾಳಿನ ಆಸೆ ನೆರವೇರಿರುವ ಕಾರಣ ಇಂದು ನನ್ನ ಹೃದಯ ಬಲು ಹಗುರವಾಗಿದೆ. ಯಾವುದೇ ದುಃಖ ನೋವು ಆಯಾಸ ನನ್ನ ಮನಸ್ಸಿಗೆ ಇಲ್ಲ. ನನ್ನ ಮನಸ್ಸಿನ ಇದುವರೆಗೂ ರಾಮನನ್ನು ನೋಡ್ತೀನೋ ಇಲ್ವೋ ಅನ್ನೋ ಒಂದು ಆತಂಕ ಚಡಪಡಿಕೆ ನೋವು ದುಃಖದಿಂದ ನನ್ನ ಹೃದಯ ಭಾರವಾಗಿತ್ತು. ಈಗ ಅದು ತುಂಬ ಹಗುರವಾಗಿದೆ. ನೀಡಿಹದೋ ಪರತನಕರ. ಹಾಗಾಗಿ ಸ್ವರ್ಗಲೋಕ ನನ್ನನ್ನು ಕೈ ಬೀಸಿ ಕರೆಯುತ್ತಿದೆ. ಕರ ಅಂದರೆ ಕೈಗಳು, ಕರ ಅಂದ್ರೇನೋ ಕೈಗಳು. ನೀಡಿಹದೋ ಪರತನಕರ. ಪರ ಅಂದರೆ ಬೇರೆ ಲೋಕ ಅಂದರೆ ಸ್ವರ್ಗಲೋಕ. ಪರ ಅಂದ್ರೇನೋ ಬೇರೆ ಲೋಕ, ಸ್ವರ್ಗಲೋಕ. ನೀಡಿಹದೋ ಪರತನಕರ. ಹಾಗಾಗಿ ನನ್ನ ಜೀವನದ ಮಹಾಸೆ ನೆರವೇರಿರುವುದರಿಂದ ನನ್ನ ಹೃದಯ ನಿರಾಳತೆಯನ್ನು ಮುಟ್ಟಿದೆ, ನನ್ನ ಮನಸ್ಸು ಕೂಡ ಹಗುರವಾಗಿದೆ. ಅದರಿಂದ ಪರಲೋಕ ಕೈ ಬೀಸಿ ಕರೆಯುತ್ತಿದೆ, ಬಾ ಸಬರಿ, ಸಾಕು, ನಿನ್ನ ಜೀವನದ ಆಸೆ ನೆರವೇರಿತು, ಇನ್ನೇನು ನಿನಗೆ ಈ ಭೂಮಿ ಮೇಲೆ ಆಸೆ, ಬಾ ಎಂದು ಸ್ವರ್ಗಲೋಕ ನನ್ನನ್ನು ಕೈ ಬೀಸಿ ಕರೆಯುತ್ತಿದೆ. ನಾನು ಅಲ್ಲಿಗೆ ಹೋಗಬೇಕು. ನೆನ್ನೆ ನಾಳೆ ಇನ್ನಿಲ್ಲವೆನಗೆನೆ ಅಂದರೆ, ಈಗ ನೆನ್ನೆ ಮತ್ತು ನಾಳೆ ಅನ್ನೋ ಚಿಂತೆ ನನಗಿಲ್ಲ. ಆದರೆ ಇದ್ರ ಹಿಂದೆ ದಿನ ನನಗಿತ್ತು, ರಾಮ ಯಾವತ್ತು ಬರ್ತಾನೆ, ನಾನು ನೋಡ್ತೀನೋ ನೋಡಲ್ವಾ, ಅಥವಾ ನಿಮ್ಮನ್ನು ನೋಡದೆ ನಾನು ಏನಾದರೂ ಸತ್ತೋಗ್ತೀನ, ಏನೋ ಒಂದು ಆತಂಕ ಇತ್ತು. ಹಾಗಾಗಿ ಈಗ ನೆನ್ನೆ ನಾಳೆ ನನಗೆ ಚಿಂತೆ ಇಲ್ಲ.
ಸಾವು ಇವಾಗೇ ಬರಲಿ ನಾಳೆನೇ ಬರಲಿ ಸ್ವೀಕಾರ ಆನಂದದಿಂದ ಸ್ವೀಕಾರ ಮಾಡ್ತೀನಿ. ಹಾಗಾಗಿ ನಾಳೆ ಇಂದು ಅನ್ನೋ ನನಗೆ ಚಿಂತೆ ಇಲ್ಲ ಇವಾಗ. ಹಾಗಾಗಿ ಈ ನೆಲವೇ ಚಿರವೆಂಬ ತೆರ, ಹಾಗಾಗಿ ಈ ನೆಲವೇ ಚಿರವೆಂಬ ತೆರ, ಹಾಗಾಗಿ ಈ ಭೂಮಿಯ ಮೇಲಿನ ಸಂತೋಷ ನನಗೆ ಸಂಪೂರ್ಣ ಇಂದು ತಲುಪಿದೆ. ಈ ನೆಲವೇ ಚಿರವೆಂಬ ತೆರ, ಸುಖಿ ನಾನು ಬರೀ ಸುಖಿ ಸುಮ್ಮನೆ ಸುಖಿ ನಾನು ಅಂತ ಅವಳು ಹೇಳ್ತಾಳೆ. ಶಬರಿ ತನ್ನ ಅಂತಸುಖವನ್ನು ತೋರುವುದಕ್ಕೆ ಯಾವ ರೀತಿ ಆಡಿಕೊಂಡು ನರ್ತನೆ ಮಾಡ್ತಾಳೆ. ಇಂದು ನಾನು ತುಂಬ ಖುಷಿಯಾಗಿರುವೆ, ಸಂತೋಷಗೊಂಡಿರುವೆ, ಆನಂದಗೊಂಡಿರುವೆ. ನನ್ನ ಜೀವನದ ಮಹಾದಾಸೆ ನೆರವೇರಿದೆ. ಅಂಬಲಳಿದಿರುವ ದುಂಬಿ ನಾನಾಗಿರುವೆ. ಹೊಳೆ ಕಡಲನ್ನು ಮುಟ್ಟುವ ರೀತಿ, ಹಡಗು ದಡವನ್ನು ಮುಟ್ಟುವ ರೀತಿ ಇಂದು ನನ್ನ ಮನಸ್ಸು ನಿರಾಳವಾಗಿದೆ. ನಿಮ್ಮನ್ನು ಮಾತನಾಡಿಸುತ್ತಾ, ನಿಮ್ಮನ್ನು ನೋಡುತ್ತಾ, ನಿಮ್ಮ ಜೊತೆ ಇದ್ದು ನಾನು ಖುಷಿಯಾಗಿರುವೆ. ನಿಮ್ಮ ತಣಿವು, ನಿಮ್ಮ ಆನಂದದಲ್ಲಿ ನಾನು ಖುಷಿಯಾಗಿರುವೆ. ಹಾಗಾಗಿ ಇಂದು ನನಗೆ ಭೂಲೋಕದಲ್ಲಿ ಇರಬೇಕು ಎಂಬ ಆಸೆ ಇನ್ನಿಲ್ಲವಾಗಿದೆ. ನೆನ್ನೆ ನಾಳೆ ಎಂಬ ಚಿಂತೆ ನನಗಿಲ್ಲವಾಗಿದೆ. ಸ್ವರ್ಗಲೋಕ ಕೈಬೀಸಿ ನನ್ನನ್ನು ಕರೆಯುತ್ತಿದೆ, ಅಲ್ಲಿಗೆ ನಾನು ಹೋಗಬೇಕು ಎಂಬುದಾಗಿ ಹೇಳುತ್ತಾ ತನ್ನ ಅಂತಸುಖವನ್ನು ಈ ರೀತಿ ನಾನು ತುಂಬ ಖುಷಿಯಾಗಿರುವೆ, ಸಂತೋಷಗೊಂಡಿರುವೆ ಎಂಬುದಾಗಿ ವ್ಯಕ್ತಪಡಿಸುತ್ತಾಳೆ. ಹಾಗಾಗಿ ಈ ಪ್ರಶ್ನೆಯನ್ನು ಕೇಳ್ತಾರೆ, ಶಬರಿ ತನ್ನ ಅಂತಸುಖವನ್ನು ತೋರುವುದಕ್ಕೆ ಯಾವ ರೀತಿ ಆಡಿಕೊಂಡು ನರ್ತನೆ ಮಾಡಿದಳು ಅಂತ. ಆಗ ಬರಿಬೇಕು ನೀವು, ಇಂದು ನಾನು ತುಂಬ ಖುಷಿಯಾಗಿರುವೆ, ಸಂತೋಷಗೊಂಡಿರುವೆ, ಆನಂದಗೊಂಡಿರುವೆ. ನನ್ನ ಜೀವನದ ಮಹಾದಾಸೆ ನೆರವೇರಿದೆ. ಅಂಬಲ ಹಳಿದಿರುವ ದುಂಬಿ ನಾನಾಗಿರುವೆನೋ. ಹೊಳೆ ಕಡಲನ್ನು ಮುಟ್ಟುವ ರೀತಿ, ಹಡಗು ದಡವನ್ನು ಮುಟ್ಟುವ ರೀತಿ ಇಂದು ನನ್ನ ಮನಸ್ಸು ನಿರಾಳವಾಗಿದೆ. ನೋವು ಕಡಿಮೆಯಾಗಿ ನನ್ನ ಮನಸ್ಸು ಕೂಡ ಹಗುರವಾಗಿದೆ. ನಿಮ್ಮನ್ನು ನೋಡುತ್ತಾ, ಮಾತನಾಡಿಸುತ್ತಾ, ನಿಮ್ಮ ಜೊತೆಯಲ್ಲಿದ್ದು ನಾನು ಇಂದು ತುಂಬ ಖುಷಿಗೊಂಡಿರುವೆ, ಸಂತೋಷಗೊಂಡಿರುವೆ. ನಿಮ್ಮ ತಣಿವು, ನಿಮ್ಮ ಆನಂದದಲ್ಲಿ ನಾನು ಕೂಡ ಪಾಲುದಾರಳಾಗಿರುವೆ. ಹಾಗಾಗಿ ನನಗೆ ಇನ್ನು ಮೇಲೆ ಈ ಭೂಮಿ ಮೇಲಿನ ಬದುಕಬೇಕು ಎಂಬ ಆಸೆ ಇಲ್ಲವಾಗಿದೆ. ಸ್ವರ್ಗಲೋಕ ಕೈಬೀಸಿ ಕರೆಯುತ್ತಿದೆ, ಅಲ್ಲಿಗೆ ಹೋಗಬೇಕು ಎನಿಸಿದೆ. ಹಾಗಾಗಿ ನಾನು ಇಂದು ತುಂಬ ಖುಷಿಯಾಗಿರುವೆ, ನನ್ನ ಜೀವನದ ಮಹದಾಸೆ ನೆರವೇರಿದೆ ಎಂಬುದಾಗಿ ತನ್ನ ಅಂತಸುಖವನ್ನು ತೋರುವುದಕ್ಕೆ ಈ ರೀತಿ ಶಬರಿ ಆಡಿಕೊಂಡು ನರ್ತನೆ ಮಾಡ್ತಾಳೆ. ಇದು ಶಬರಿಯ ಅಂತಸುಖದ ಸಂದರ್ಭ. ಸರಿನಾ? ನೆಕ್ಸ್ಟ್ ನೋಡೋಣ. ಇದೆಲ್ಲ ಆಯ್ತಲ್ವಾ? ಶಬರಿಯ ಸಂತೋಷಕ್ಕೆ ರಾಮನ ಸಂತಸ, ಶಬರಿಯ ಸಂತಸಕ್ಕೆ ರಾಮನ ಪ್ರತಿ ಸಂತಸ. ನೆಕ್ಸ್ಟ್ ನೋಡಿ, ರಾಮ ನಿನ್ನಾದರದೊಳು ಸುಖಿ ನಾವು, ನಿನ್ನೀ ಸೊಗದೊಳು ಸುಖಿ ನಾವು. ನಿನ್ನಾದರದೊಳು ಸುಖಿ ನಾವು, ನಿನ್ನೀ ಸೊಗದೊಳು ಸುಖಿ ನಾವು. ಕಾಡಿನೊಳು ಈ ಸವಿ ಕಾಣುವ ಪುಣ್ಯಕ್ಕೆ ನಿನಗೆಂದೆಂದಿಗೂ ಋಣಿ ನಾವು. ಹಾಗಾಗಿ ಶಬರಿಯ ಸಂತಸಕ್ಕೆ ರಾಮ ಕೂಡ ಪ್ರತಿ ಸಂತಸವನ್ನು ತೋರುವಂತಹ ವರ್ಣನೆಯನ್ನು ಇಲ್ಲಿ ಕೊಡಲಾಗಿದೆ. ಹಾಗಾಗಿ ಇಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ, ರಾಮಲಕ್ಷ್ಮಣರು ಶಬರಿಯ ಉಪಚಾರವನ್ನು ಸ್ವೀಕರಿಸಿಕೊಂಡ ಮೇಲೆ ಶಬರಿಗೆ ಏನು ಹೇಳ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಆತಿಥ್ಯವನ್ನು ಸ್ವೀಕರಿಸಿದ ಬಳಿಕ ರಾಮಲಕ್ಷ್ಮಣರು ಶಬರಿಗೆ ಏನಂದು ಹೇಳಿದರು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿ ಆತಿಥ್ಯ ಸ್ವೀಕರಿಸಿದ ಮೇಲೆ ರಾಮಲಕ್ಷ್ಮಣರು ಶಬರಿಗೆ ಏನು ಹೇಳ್ತಾರೆ ಅನ್ನೋದು ಈ ಭಾಗದಲ್ಲಿ ಇದೆ. ಹಾಗಾಗಿ ರಾಮ ಹೇಳ್ತಾನೆ, ನಿನ್ನ ಆಧಾರದೊಳು ಸುಖಿ ನಾವು ಅಂದರೆ ನಿನ್ನ ಪ್ರೀತಿಯಲ್ಲಿ ಸುಖಿ ನಾವು ಅಂತ. ಆಧಾರ ಅಂದರೆ ಪ್ರೀತಿ. ಹಾಗಾಗಿ ಯಾರಿಗಾದರೂ ಹೇಳಲ್ವಾ ಕಾರ್ಯಕ್ರಮಗಳಲ್ಲಿ, ನಿಮ್ಮ ಮೆಚ್ಚಿನ ಶಿಕ್ಷಕರಾದ ಇಂಥವರಿಗೆ ಆಧಾರದ ಸ್ವಾಗತ ಅಂತ ಹೇಳ್ತೀವಿ. ಆಧಾರ ಅಂದರೆ ಪ್ರೀತಿ. ನಿನ್ನ ಆಧಾರದೊಳು ಸುಖಿ ನಾವು ಅಂದರೆ ನೀನು ತೋರಿದ ಪ್ರೀತಿಯಿಂದ ನಾವು ತುಂಬ ಖುಷಿಯಾಗಿದ್ದೇವೆ, ಸಂತೋಷವಾಗಿದ್ದೇವೆ. ನೀನು ತಾಯಿ ರೀತಿ ನಮಗೆ ಪ್ರೀತಿ ತೋರಿದೆ. ಹಾಗಾಗಿ ನಿನ್ನ ಆಧಾರದೊಳು ಸುಖಿ ನಾವು, ನೀನು ತೋರಿದ ಪ್ರೀತಿಯಿಂದ ನಾವು ಇಂದು ಖುಷಿಯಾಗಿರಬೇಕು, ಸಂತೋಷಗೊಂಡಿರಬೇಕು. ನೀನು ಮಾತ್ರ ಖುಷಿಯಾಗಿದ್ದಿ ಅನ್ನೋ ಮಾತಲ್ಲ. ನಾವು ಕೂಡ ನಿನ್ನ ಖುಷಿಯಿಂದ ನಾವು ಕೂಡ ಖುಷಿಗೊಂಡಿದ್ದೇವೆ. ಹಾಗಾಗಿ ನೀನು ತೋರಿದ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗೆ ನಾವು ಕೂಡ ಮನಸೊತ್ತು ಇಂದು ಖುಷಿಯಾಗಿದ್ದೇವೆ. ನಿನ್ನ ಸೊಗದೊಳು ಸುಖಿ ನಾವು. ನೀನೇನು ಇಂದು ಸಂತೋಷ ಪಡ್ತಾ ಇದೆಯಾ, ಆ ಸಂತೋಷದಿಂದಲೂ ಕೂಡ ನಾವು ಖುಷಿಯಾಗಿರಬೇಕು. ಕಾಡಿನೊಳು ಈ ಸವಿ ಕಾಣುವ ಪುಣ್ಯಕ್ಕೆ ನಿನಗೆಂದಿಗೂ ಋಣಿ ನಾವು. ಕಾಡಿನಲ್ಲಿ ಇದ್ಕೊಂಡು ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ಕೊಟ್ಟ ನಿನಗೆ ನಾವು ಎಂದೆಂದಿಗೂ ಋಣಿಯಾಗಿರ್ತೇವೆ. ಹಾಗಾಗಿ ಕಾಡಿನಲ್ಲಿ ಇದ್ಕೊಂಡು ತುಂಬ ರುಚಿಯಾದ ಹಣ್ಣುಗಳನ್ನು ನೀನು ನೀಡಿರುವೆ. ಅದರಿಂದ ನಿನಗೆ ಎಂದೆಂದಿಗೂ ಋಣಿಯಾಗಿರ್ತೀವಿ. ನಿನ್ನ ಉಪಕಾರವನ್ನು ನಾವು ಎಂದಿಗೂ ಮರೆಯಲ್ಲ. ನಿನ್ನ ಉಪಚಾರ ಇದೆಯಲ್ಲ, ನೀನು ತೋರಿದ ಪ್ರೀತಿ ಇದೆಯಲ್ಲ, ಅದು ನಾವು ಎಂದಿಗೂ ಮರೆಯಲ್ಲ. ಹಾಗಾಗಿ ನಿನಗೆಂದಿಗೂ ನಾವು ಋಣಿಯಾಗಿರುತ್ತೇವೆ. ಶಬರಿ ರಾಮನ ಮಾತನ್ನು ಕೇಳಿ ತನ್ನ ಸೊಗದ ಉನ್ಮಾದವನ್ನು ಸ್ವಲ್ಪ ಅದಕ್ಕೆ ತಂದುಕೊಂಡು ಅವನನ್ನು ನೋಡುತ್ತಾ ಕೊನೆಗೆ ಕಂಬನಿ ದುಂಬಿ ಶಬರಿ ಏನು ಮಾಡ್ತಾಳೆ, ರಾಮನ ಮಾತನ್ನು ಕೇಳ್ತಾಳೆ. ಆ ರಾಮನ ಮಾತನ್ನು ಕೇಳಿದ ಮೇಲೆ ತನ್ನ ಸೊಗದ ಉನ್ಮಾದವನ್ನು ಸ್ವಲ್ಪ ಅದಕ್ಕೆ ತಗೊಂಡು, ಅಂದರೆ ಭಾಳ ಖುಷಿಲಿರ್ತಾಳೆ, ಸಂತೋಷದಲ್ಲಿರ್ತಾಳೆ ರಾಮಲಕ್ಷ್ಮಣ ನೋಡದೆ ಅಂತ.
ಉಪಚಾರ ಮಾಡಿದೆ ಅಂತ. ಹಾಗಾಗಿ ಆ ಸಂತೋಷದ ಉನ್ಮಾದವನ್ನು, ಉನ್ಮಾದ ಅಂದರೆ ಉತ್ತುಂಗದ ಸ್ಥಿತಿ, ಆ ಸಂತೋಷದ ಉನ್ಮಾದವನ್ನು ಸ್ವಲ್ಪ ಅದಕ್ಕೆ ತಗೊಂಡು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಅವನನ್ನು ನೋಡ್ತಾ ಕೊನೆಗೆ ಕಂಬನಿ ದುಂಬಿ ಅಳುತ್ತಾ, ಕಂಬನಿ ದುಂಬಿ ಅಂದರೆ ಅಳುತ್ತಾ, ಕಂಬನಿ ಅಂದರೆ ಕಣ್ಣೀರು, ಕಂಬನಿ ದುಂಬಿ ಅವಳು ಒಂದು ಮಾತನ್ನು ಹೇಳ್ತಾಳೆ. ಹಾಗಾಗಿ ಏನು ಮಾತನ್ನು ಹೇಳ್ತಾಳೆ ಅಂತ ನೋಡೋಣ. ಬಲು ಸಂತಸ ಬಲು ಸಂತಸ ಬಲು ಸಂತಸವೆನಗೆ, ನನ್ನಾಸೆಯ ಜಟ ಹಿಡಿದು ಬಂದಿರಲ್ಲೈ ಕೊನೆಗೆ. ತಣಿದಿರಯ್ಯ ತಣಿದಿರ ಹಸಿವು ತೃಷೆಯ ನುಳಿದಿರ, ಬಡವೆ ಒಬ್ಬಳೆನ ಕೈವ ನನಗೆ ಮರುಕವ ತಳೆದಿರ. ಬಲು ಸಂತಸ ಬಲು ಸಂತಸ ಬಲು ಸಂತಸವೆನಗೆ, ನನ್ನಾಸೆಯ ಜಡ ಹಿಡಿದು ಬಂದಿರಲ್ಲೈ ಕೊನೆಗೆ. ದಣಿದಿರಯ್ಯ ತಣಿದಿರ ಹಸಿವು ತೃಷೆಯ ನುಳಿದಿರ, ಬಡವೆ ಒಬ್ಬಳೆನ ಕೈವ ನನಗೆ ಮರುಕವ ತಳೆದಿರ ಅಂತ ಅವಳು ಹಾಡ್ತಾಳೆ. ಶಬರಿ ಏನು ಮಾಡ್ತಾಳೆ, ರಾಮಲಕ್ಷ್ಮಣರನ್ನು ನೋಡಿದ ಮೇಲೆ, ರಾಮನಿಗೆ ಉಪಚಾರ ಮಾಡಿದ ಮೇಲೆ ಅವಳು ತುಂಬ ಖುಷಿಗೊಂಡು ಆ ಖುಷಿಯ ಉತ್ತುಂಗಕ್ಕೆ ಹೋಗಿರ್ತಾಳೆ. ಆ ಉತ್ತುಂಗದಲ್ಲಿ ಹಾಡನ್ನು ಕಟ್ಟಿ ತನ್ನ ಅಂತಃಸುಖವನ್ನು ಹಾಡಿನ ಮೂಲಕ ತೋರ್ತಾಳೆ, ನಾನು ಖುಷಿಯಾಗಿದ್ದೇನೆ ಅಂತ. ಆಮೇಲೆ ರಾಮ, ನಿನ್ನ 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 ಆಧಾರದಿಂದ ನಾವು ಖುಷಿಯಾಗಿದ್ದೇವೆ, ಕಾಡಿನಲ್ಲಿದ್ದುಕೊಂಡು ಇಷ್ಟು ರುಚಿಯಾದ ಹಣ್ಣುಗಳನ್ನು ನೀಡಿರುವ ನಿನಗೆ ನಾವು ಎಂದೆಂದಿಗೂ ಋಣಿಯಾಗಿರ್ತೀವಿ ಅಂತ ಹೇಳಿದಾಗ ಅವಳು ತನ್ನ ಸೊಗದ ಉನ್ಮಾದವನ್ನು ಒಂದು ಹದಕ್ಕೆ ತೆಗೆದುಕೊಂಡು ಕೊನೆಗೆ ಕಂಬನಿಯನ್ನು ದುಂಬಿ ಅವಳು ಈ ರೀತಿ ಹೇಳ್ತಾಳೆ, ಬಲು ಸಂತಸ ಬಲು ಸಂತಸ ಬಲು ಸಂತಸವೆನಗೆ, ಇಂದು ನಾನು ತುಂಬ ಖುಷಿಯಾಗಿರುವೆ, ಸಂತೋಷಗೊಂಡಿರುವೆ. ಈ ಮಾತು ಹೇಳಿದ್ರಲ್ಲ, ನಿಮ್ಮ ಉಪಚಾರದಲ್ಲಿ ನಾನು ಖುಷಿಯಾಗಿರುವೆ, ಕಾಡಿನಲ್ಲಿದ್ದುಕೊಂಡು ಇಷ್ಟು ರುಚಿಯಾದ ಹಣ್ಣುಗಳನ್ನು ನೀಡಿರುವ ನಿನಗೆ ಎಂದೆಂದಿಗೂ ಋಣಿಯಾಗಿರುವೆ ಅಂತ ಈ ಮಾತನ್ನು ಹೇಳಿದ್ರಲ್ಲ, ತುಂಬ ಖುಷಿಯಾಯಿತು. ಹಾಗಾಗಿ ತುಂಬ ಖುಷಿಯಾಗಿರುವೆ, ನಾನು ನಿಂದು ಸಂತೋಷಗೊಂಡಿರುವೆ, ನನ್ನ ಆಸೆ ಜಾಡ ಹಿಡಿದು ಬಂದಿರಲ್ಲ ಕೊನೆಗೆ. ನನಗೆ ಮತಂಗರು ಬೋಧನೆ ಮಾಡುತ್ತಿದ್ದ ದಿನದಿಂದ ನಿನ್ನ ಮೇಲೆ ಭಕ್ತಿ ಬೆಳೆದಿತ್ತು, ನಿನ್ನ ನೋಡಲೇಬೇಕು ಎಂಬ ಒಂದು ಛಲ ಬೆಳೆದಿತ್ತು. ಅದರಿಂದ ಪ್ರತಿನಿತ್ಯ ನಿಮಗಾಗಿ ಕಾಯುತ್ತಿದ್ದೆ, ನಿಮ್ಮ ದಾರಿಗಾಗಿ ಕಾಯುತ್ತಿದ್ದೆ. ಕೊನೆಗೂ ನನ್ನ ಆಸೆಯ, ನನ್ನ ಮನದ ಬಯಕೆಯಂತೆ ನಮ್ಮ ಆಶ್ರಮದ ದಾರಿ ಹಿಡಿದು ಬಂದ್ರಲ್ಲ, ಅದೇ ನನಗೆ ಸಂತೋಷ. ತಣಿದಿರಯ್ಯ ಹಸಿವು ತೃಷಿಯೇ ನುಳಿದಿರ, ಬಡವೆ ಒಬ್ಬಳಿನ ಗೈವ ನನಗೆ ಮುರುಕ ತಳೆದಿರ. ನೀವು ದಣಿದಿದ್ರಿ, ಆಯಾಸಗೊಂಡಿದ್ರಿ, ಭಾಳ ದೂರದಿಂದ ಪ್ರಯಾಣ ಮಾಡಿ ಬಂದಿದ್ರಿ, ಹಾಗಾಗಿ ನಿಮಗೆ ಬಾಯಾರಿಕೆ ಆಗಿತ್ತು, ಹಸಿವಾಗಿತ್ತು. ಹಾಗಾಗಿ ನಾನು ಬಡವಿ ಒಬ್ಬಳೆ, ನಿಮ್ಮ ಹಸಿವು ದಾಹವನ್ನು ನಾನು ನೀಗಿಸುದ್ನಾ ಏನೋ ನನಗೆ ಗೊತ್ತಾಗ್ತಿಲ್ಲ, ದಯಮಾಡಿ ತಿಳಿಸುವಿರಾ ಅಂತ ಅವಳು ಹೇಳ್ತಾಳೆ. ನೀವು ಭಾಳ ದೂರದಿಂದ ಪ್ರಯಾಣ ಮಾಡಿ ಬಂದಿದ್ರಿ, ಭಾಳ ಆಯಾಸ ಆಗಿತ್ತು, ಬಾಯಾರಿಕೆ ಆಗಿತ್ತು. ಹಾಗಾಗಿ ನಿಮ್ಮ ಬಾಯಾರಿಕೆ ಇಂಗುವಷ್ಟು, ಹಸಿವು ನೀಗುವಷ್ಟು ನಾನು ಉಪಚಾರ ಮಾಡಿದ್ನಾ ಇಲ್ವಾ ಗೊತ್ತಾಗ್ತಿಲ್ಲ, ನಾನು ಬಡವಿ ಒಬ್ಬಳೆ. ಹಾಗಾಗಿ ನಿಮಗೆ ತೃಪ್ತಿ ಆಗುವಷ್ಟು ನಾನು ಉಪಚಾರ ಮಾಡಿದ್ನಾ ಇಲ್ವಾ, ಅಯ್ಯೋ ನಾನು ಬಡವೆ, ಏನು ಆಯಿತೋ ಏನೋ ಅಂತ ಹೇಳ್ತಾಳೆ. ಇಲ್ಲಿ ತೃಷಿ ಅಂದರೆ ಬಾಯಾರಿಕೆ, ತೃಷಿ ಅಂದ್ರೇನೋ ಬಾಯಾರಿಕೆ. ದಣಿದಿರಯ್ಯ ತಣಿದಿರ, ನೀವು ಭಾಳ ದೂರದಿಂದ ಬಂದಿರೋದ್ರಿಂದ ಆಯಾಸಗೊಂಡಿದ್ರಿ. ಹಸಿವು ತೃಷಿಯನ್ನು ಉಳಿದಿರ ಅಂದರೆ ಹಸಿವು ತೃಷಿ ಅಂದರೆ ಬಾಯಾರಿಕೆ. ಹಾಗಾಗಿ ನಾನು ಬಡವೆ ಒಬ್ಬಳೆ, ಹಾಗಾಗಿ ನೀವು ಮುರುಕ ತಳೆದಿರಾ. ಅಯ್ಯೋ ಇವಳೊಬ್ಳು ಬಡವಿ, ಇವಳಿಂದ ಏನಾಗುತ್ತೆ, ನಮ್ಗೆ ಸಾಕಷ್ಟು ಆಯಾಸ ಆಗಿದೆ, ದೂರದಿಂದ ಪ್ರಯಾಣ ಮಾಡಿ ಬಂದಿದ್ದೀವಿ, ಸಾಕಷ್ಟು ದಾಹ ಹಸಿವಾಗಿದೆ, ಇವಳು ನಮ್ಮ ದಾಹ ಹಸಿವು ನೀಗುವಷ್ಟು ಉಪಚಾರ ಮಾಡ್ತಾಳ ಇಲ್ವಾ ಅಂತ ನಿಮಗೇನಾದರೂ ಮುರುಕ ಹುಟ್ಟಿತಾ, ಏಕೆಂದರೆ ನಾನು ಕೂಡ ಒಬ್ಬಳೆ ಬಡವಿ ಅಂತ ಅವಳು ಕೇಳ್ತಾಳೆ. ಆಗ ರಾಮ ಹೇಳ್ತಾನೆ, ಪ್ರತಿಯಾಗಿ ಇದೇ ಆತಿಥ್ಯ ಸ್ವೀಕರಿಸಿದ ಮೇಲೆ ರಾಮಲಕ್ಷ್ಮಣ ಹೇಳುವಂಥ ಮಾತುಗಳು ಫಸ್ಟ್ ಹೆಡ್ಲೈನ್ ಇದೆ, ನಿನ್ನಾಧಾರದಲ್ಲಿ ಸುಖಿ ನಾವು ಅದನ್ನು ಬರೀಬೇಕು, ಆಮೇಲೆ ಇಲ್ಲಿಂದನೂ ಕೂಡ ಬರೀಬೇಕು. ಕಣ್ಣ ನೀರೇತಕ್ಕೆ ತಾಯೆ ತುಸವೂಣೆಯವಿಲ್ಲ, ನಮಯೋಧ್ಯ ಹರಮನೆಯೊಳು ಇದಕ್ಕುಲೇಸು ಸಲ್ಲ. ಇಂದು ಅಳುವ ಮರೆತೆವು ಇಲ್ಲೇ ಮನೆಯ ನರಿತೆವು, ಇನಿತಾದಾರ ತೋರ್ವ ನಿನ್ನ ಬೆಯಂದೆ ಕುರಿತೆವು. ರಾಮ ಹೇಳ್ತಿದ್ದಾನೆ, ಕಣ್ಣ ನೀರೇತಕ್ಕೆ ತಾಯೇ ತುಸ ಊಣೆಯವಿಲ್ಲ, ನಾ ಮಯೋಧ್ಯ ಅರಮನೆಯೊಳು ಇದಕ್ಕೂ ಲೇಸು ಸಲ್ಲ. ಇಂದು ಅಳುವ ಮರೆತವು ಇಲ್ಲೇ ಮನೆಯ ನರಿತೆವು, ಇನಿತಾದಾರ ತೋರ್ವ ನಿನ್ನ ಅಬ್ಬೆ ಎಂದೇ ಕುರಿತೆವು. ರಾಮ ಹೇಳ್ತಿದ್ದಾನೆ,
ಕಣ್ಣಲ್ಲಿ ನೀರೇತಕ್ಕೆ ತಾಯಿ? ಯಾಕೆ ದುಃಖ ಪಡ್ತಿದೀಯಾ? ಹಾಂ, ಯಾಕೆ ಇಷ್ಟು ದುಃಖ ಪಡ್ತಿದೀಯಾ? ಕಣ್ಣಲ್ಲಿ ಯಾಕೆ ನೀರು ನಿನಗೆ? ತುಸವೂಣೆಯವಿಲ್ಲ, ಸ್ವಲ್ಪನೂ ಕೊರತೆಯೇ ಇರಲಿಲ್ಲ ನಿನ್ನ ಉಪಚಾರದಲ್ಲಿ. ಯಾವುದೇ ರೀತಿಯೂ ಕೊರತೆ ಇರಲಿಲ್ಲ. ನಮಗೆ ತೃಪ್ತಿಯಾಗುವಷ್ಟು ಹಣ್ಣು ಹಂಪಲು ಮಧುಪರ್ಕವನ್ನು ಕೊಟ್ಟಿರುವೆ. ನಮ್ಮ ಸಂಪೂರ್ಣ ಆಯಾಸ ಇಳಿದೋಗಿದೆ. ಅದರಿಂದ ನಮಗೆ ಸಂಪೂರ್ಣ ಖುಷಿಯಾಗಿದ್ದೇವೆ. ಹಾಗಾಗಿ ನೀನು ಕಣ್ಣಲ್ಲಿ ನೀರು ಹಾಕ್ಬೇಡ ತಾಯಿ. ಕಣ್ಣ ನೀರೇತಕ್ಕೆ ತಾಯೇ? ತುಸವೂಣೆಯವಿಲ್ಲ. ನಿನ್ನ ಉಪಚಾರದಲ್ಲಿ ಎಳ್ಳಷ್ಟು ಕೊರತೆ ಇಲ್ಲ. ಹಾಗಾಗಿ ನೀನು ಆ ರೀತಿ ಅಂದುಕೊಳ್ಳಲೇಬೇಡ. ನಮ್ಮ ಅಯೋಧ್ಯೆ ಅರಮನೆಯಳು ಇದಕ್ಕೂ ಲೆಸ್ಸಲ್ಲ. ನಮ್ಮ ಅಯೋಧ್ಯೆ ಅರಮನೆಗಿಂತಲೂ ಇಲ್ಲಿ ಹೆಚ್ಚಿನ, ನಮ್ಮ ಅಯೋಧ್ಯೆ ಅರಮನೆಯಲ್ಲಿ ಏನು ಸತ್ಕಾರ ಸಿಕ್ತಿತ್ತು ಅದಕ್ಕಿಂತ ಹೆಚ್ಚಿನ ಸತ್ಕಾರ ಇಲ್ಲಿ ಸಿಕ್ಕಿದೆ. ಅದರಿಂದ ನಮ್ಮ ಅಯೋಧ್ಯೆ ಅರಮನೆಗಿಂತ ಹೆಚ್ಚಿನ ಸತ್ಕಾರ ಇಲ್ಲಿ ದೊರಕಿದೆ. ನಮ್ಮ ಅಯೋಧ್ಯೆ ಅರಮನೆಯಲ್ಲೂ ಇಷ್ಟು ರೀತಿಯ ಒಂದು ಪ್ರೀತಿ ಭಾವ ಮತ್ತು ಉಪಚಾರ ಸಿಗ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಉಪಚಾರ ಸಿಕ್ಕಿದೆ. ಹಾಗಾಗಿ ಇಂದು ಅಳುವ ಮರೆತವು. ಅಳುವ ಅಂದರೆ ಕಾಡು. ಅಳುವ ಅಂದ್ರೇನೋ ಕಾಡು. ಹಾಗಾಗಿ ಇಂದು ಅಳುವ ಮರೆತವು. ಇಲ್ಲೇ ಮನೆಯನ್ನು ಅರಿತವು. ಇದು ಕಾಡು ಎಂಬುದನ್ನು ಮರೆತುಬಿಟ್ಟು ಮನೆ ಅಂತ ತಿಳ್ಕೊಂಡು ಅಷ್ಟರ ಮಟ್ಟಿಗೆ ನಮಗೆ ಉಪಚಾರ ಸಿಕ್ಕಿದೆ. ಇಲ್ಲಿ ಯಾವುದಕ್ಕೂ ಏನು ಕೊರತೆ ಮಾಡಿಲ್ಲ ನೀನು. ನಮ್ಮ ದಾಹ ಹಸಿವು ನೀಗುವಷ್ಟು ನೀನು ಹಣ್ಣು ಹಂಪಲು ಮಧುಪರ್ಕವನ್ನು ಕೊಟ್ಟಿರುವೆ. ನಮ್ಮನ್ನು ಖುಷಿಪಟ್ಟಿಸಿರುವೆ. ಹಾಗಾಗಿ ಇಷ್ಟೆಲ್ಲ ಪ್ರೀತಿ ತೋರಿದ ನಿನ್ನನ್ನು ತಾಯಿ ಎಂದು ಭಾವಿಸಿದೆವು ಅಂತ ಹೇಳ್ತಾನೆ. ಇನ್ನಿತ ಆಧಾರ. ಇನ್ನಿತು ಅಂದರೆ ಇಷ್ಟು, ಆಧಾರ ಅಂದರೆ ಪ್ರೀತಿ. ಇಷ್ಟು ಪ್ರೀತಿ ತೋರಿದ ನಿನ್ನ ನಾವು ತಾಯಿ ಎಂದೇ ಭಾವಿಸಿದೆವು. ಹಬ್ಬೆ ಅಂದರೆ ತಾಯಿ. ಹಬ್ಬೆ ಅಂದ್ರೇನೋ ತಾಯಿ. ಹಬ್ಬೆ ಅಂದರೆ ತಾಯಿ. ಇನ್ನಿತ ಆಧಾರ ತೋರುವ ನಿನ್ನ ಹಬ್ಬೆ ಎಂದೇ ಕುರಿತವು. ಇಷ್ಟೆಲ್ಲ ಪ್ರೀತಿ ತೋರಿದ ನಿನ್ನನ್ನು ನಾವು ತಾಯಿ ಎಂದು ಭಾವಿಸಿದೆವು ಎಂಬುದಾಗಿ ಹೇಳ್ತಾನೆ. ನೆಕ್ಸ್ಟು ಶಬರಿ. ಒಂದು ನಿಮಿಷ ಮಕ್ಕಳೇ. ಈ ರೀತಿ ಇಲ್ಲಿ ಪ್ರಶ್ನೆ ಕೇಳ್ತಾರೆ. ಏನಂತ? ಆತಿಥ್ಯ ಸ್ವೀಕರಿಸಿದ ಬಳಿಕ ರಾಮಲಕ್ಷ್ಮಣರು ಸಬರಿಗೆ ಏನು ಹೇಳಿದರು? ಆತಿಥ್ಯ ಸ್ವೀಕರಿಸಿದ ಬಳಿಕ ರಾಮಲಕ್ಷ್ಮಣರು ಸಬರಿಗೆ, ನಿನ್ನ ಆಧಾರದಳು ತುಂಬ ಸುಖಿ ನಾವು, ನಿನ್ನ ಈ ಸೊಗದಳು ತುಂಬ ಸುಖಿ ನಾವು, ಕಾಡಿನಲ್ಲಿದ್ದುಕೊಂಡು ಇಷ್ಟು ರುಚಿಯಾದ ಹಣ್ಣುಗಳನ್ನು ನೀಡಿರುವ ನಿನಗೆ ನಾವು ಎಂದೆಂದಿಗೂ ಋಣಿಯಾಗಿರುತ್ತೇವೆ. ಕಣ್ಣಲ್ಲಿ ನೀರೇತಕ್ಕೆ ತಾಯಿ? ನಿನ್ನ ಉಪಚಾರದಲ್ಲಿ ಎಳ್ಳಷ್ಟು ಕೊರತೆ ಇರಲಿಲ್ಲ. ನಮ್ಮ ಅಯೋಧ್ಯೆ ಅರಮನೆಗಿಂತಲೂ ಹೆಚ್ಚಿನ ಸತ್ಕಾರ ಇಲ್ಲಿ ದೊರೆತಿದೆ. ಇದು ಕಾಡು ಎಂಬುದನ್ನು ಮರೆತು ನಮ್ಮ ಮನೆ ಎಂಬುದಾಗಿ ಭಾವಿಸಿಕೊಂಡೆವು. ಇಷ್ಟೆಲ್ಲ ಪ್ರೀತಿ ತೋರಿದ ನಿನ್ನನ್ನು ನಾವು ತಾಯಿ ಎಂದು ಭಾವಿಸಿಕೊಂಡೆವು ಎಂಬುದಾಗಿ ಈ ರೀತಿ ರಾಮಲಕ್ಷ್ಮಣರು ಆತಿಥ್ಯ ಸ್ವೀಕರಿಸಿದ ಬಳಿಕ ಸಬರಿಗೆ ಹೇಳುವರು ಅಂತ ಬರಿಬೇಕು. ಆತಿಥ್ಯ ಸ್ವೀಕರಿಸಿದ ಬಳಿಕ ರಾಮಲಕ್ಷ್ಮಣರು ಸಬರಿಗೆ ಏನು ಹೇಳುವರು? ಆತಿಥ್ಯ ಸ್ವೀಕರಿಸಿದ ಬಳಿಕ ರಾಮಲಕ್ಷ್ಮಣರು ಸಬರಿಗೆ, ನಿನ್ನ ಆಧಾರದಳು ಸುಖಿ ನಾವು, ನಿನ್ನ ಸೊಗದಳು ಸುಖಿ ನಾವು, ಕಾಡಿನಲ್ಲಿದ್ದುಕೊಂಡು ಇಷ್ಟು ರುಚಿಯಾದ ಹಣ್ಣುಗಳನ್ನು ನೀಡಿರುವ ನಿನಗೆ ನಾವು ಎಂದೆಂದಿಗೂ ಋಣಿಯಾಗಿರುತ್ತೇವೆ. ಕಣ್ಣಲ್ಲಿ ನೀರು ಬೇಡ ತಾಯಿ. ಕಣ್ಣಲ್ಲಿ ನೀರು ಏತಕ್ಕೆ? ನಿನ್ನ ಉಪಚಾರದಲ್ಲಿ ಎಳ್ಳಷ್ಟು ಕೊರತೆ ಇರಲಿಲ್ಲ. ನಮ್ಮ ಅಯೋಧ್ಯೆ ಅರಮನೆಗಿಂತಲೂ ಹೆಚ್ಚಿನ ಸತ್ಕಾರ ಇಲ್ಲಿ ದೊರೆತಿದೆ. ಹಾಗಾಗಿ ಇದು ಕಾಡು ಎಂಬುದನ್ನು ಮರೆತು ನಮ್ಮ ಮನೆ ಎಂಬುದಾಗಿ ಭಾವಿಸಿಕೊಂಡೆವು. ಇಷ್ಟೆಲ್ಲ ಪ್ರೀತಿ ತೋರಿದ ನಿನ್ನನ್ನೇ ನಾವು ತಾಯಿ ಎಂದು ಭಾವಿಸಿಕೊಂಡೆವು ಎಂಬುದಾಗಿ ಈ ರೀತಿ ಆತಿಥ್ಯ ಸ್ವೀಕರಿಸಿದ ಬಳಿಕ ರಾಮಲಕ್ಷ್ಮಣರು ಸಬರಿಗೆ ಈ ರೀತಿ ಹೇಳ್ತಾರೆ. ನೆಕ್ಸ್ಟ್ ಸಬರಿ. ರಾಮನಿಂದ ಮತಂಗ ಗುರುಗಳ ವರ್ಣನೆ. ರಾಮ ಮತಂಗ ಗುರುಗಳನ್ನು ವರ್ಣನೆ ಮಾಡ್ತಾನೆ. ಹಾಗಾಗಿ ಯಾವ ರೀತಿ ವರ್ಣನೆ ಮಾಡ್ತಾನೆ ಅನ್ನೋದನ್ನು ನೋಡೋಣ. ನೆಕ್ಸ್ಟ್ ಶಬರಿ ನೋಡಿ. ಶಬರಿನೂ ಕೂಡ ಮತಂಗ ಮುನಿಗಳನ್ನು ವರ್ಣನೆ ಮಾಡ್ತಾಳೆ. ರಾಮ ಕೂಡ ಮತಂಗ ಮುನಿಗಳನ್ನು ವರ್ಣನೆ ಮಾಡ್ತಾನೆ. ಆ ವರ್ಣನೆಗೊಂಡ ಭಾಗ ಇಲ್ಲಿದೆ. ಶಬರಿ. ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ. ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ. ಧನ್ಯ ನಾನು ಸಿದ್ಧರವರವಿಂದು ನನಗೆ ಫಲಿಸಿದೆ. ಧನ್ಯ ನಾನು ಸಿದ್ಧರವರವಿಂದು ನನಗೆ ಫಲಿಸಿದೆ. ನಿಮ್ಮ ಕಂಡ ಪುಣ್ಯವಂತೆ ಹಿಂಗಿ ಹೋಯಿ ತೆಲ್ಲ ಚಿಂತೆ. ಗುರುವ ಪೂಜೆ ಗೈದ ತಣಿವು ನನಗೆ ಸಂದಿತಿಂತೆ ಅಂತ ಶಬರಿ ಹಾಡನ್ನು ಹಾಡ್ತಾಳೆ.
ರೂಪಿನಂತೆ ಮಾತು ಕೂಡ ಎನಿತು ಉದಾರವಾಗಿದೆ. ಧನ್ಯ ನಾನು, ಸಿದ್ಧರ ವರವಿಂದು ನನಗೆ ಫಲಿಸಿದೆ. ನಿಮ್ಮ ಕಂಡ ಪುಣ್ಯವಂತೆ ಹಿಂಗಿ ಹೋಯಿತೆಲ್ಲ ಚಿಂತೆ. ಗುರುವ ಪೂಜೆ ಗೈದ ತಣಿವು ನನಗೆ ಸಂದಿತಿಂತೆ ಅಂತ ಅವಳು ತನ್ನ ಆಸೆ ತೀರಿ ಹೋಗಿದ್ದರ ಬಗ್ಗೆ, ಈ ಆಸೆ ತೀರಿ ಹೋಗಿದ್ದ ಕಾರಣ, ಆಸೆ ತೀರಿ ಹೋಗಿದ್ದ ಹಿಂದೆ ಕಾರಣವಾಗಿದ್ದ ಮತಂಗರನ್ನು ಅವಳು ಹೊಗಳುವ ಬಗೆಯಲ್ಲಿ ಕಾಣಬಹುದು. ಶಬರಿ ಹೇಳ್ತಾಳೆ, ರೂಪಿನಂತೆ ಮಾತು ಕೂಡ ಎನಿತು ಉದಾರವಾಗಿದೆ. ಅಲ್ಲಿ ರಾಮ ಶಬರಿ ಕುರಿತು ಮೆಚ್ಚುಗೆ ಮಾತುಗಳನ್ನು ಆಡಿರ್ತಾನೆ. ನಿನ್ನ ಉಪಚಾರದಲ್ಲಿ ಎಲ್ಲಷ್ಟು ಕೊರತೆ ಇರಲಿಲ್ಲ, ಅಯೋಧ್ಯರ ಮನೆಗಿಂತ ಹೆಚ್ಚಿನ ಸತ್ಕಾರ ದೊರೆತು, ನಿನ್ನ ತಾಯಿಯನ್ನೇ ಭಾವಿಸಿದೆವು, ಹಾಗೆ ಹೀಗೆ ಅಂತೆಲ್ಲ ಹೇಳಿರ್ತಾನೆ. ಆ ಮಾತುಗಳನ್ನು ಕೇಳಿದ ಮೂಲಕ ಶಬರಿ ರಾಮನಿಗೆ ಹೇಳ್ತಾಳೆ, ರೂಪಿನಂತೆ ಮಾತು ಕೂಡ ಎನಿತು ಉದಾರವಾಗಿದೆ ಅಂದರೆ, ಅಯ್ಯೋ ನೀನು ನೋಡುವುದಕ್ಕೆ ಚೆಂದ, ಹಾಗಾಗಿ ನಿನ್ನ ಮಾತುಗಳು ಅಷ್ಟೇ ಚೆನ್ನಾಗಿವೆಯಲ್ಲ ರಾಮ. ರೂಪಿನಂತೆ ಮಾತು ಕೂಡ ಎಷ್ಟು ಉದಾರವಾಗಿವೆ ನಿನ್ನ ಮಾತುಗಳು. ಉದಾರ ಅಂದರೆ ಇನ್ನೊಬ್ಬರನ್ನ ನೋಯಿಸದೇ ಇರೋದು. ಉದಾರ ಅಂದರೆ ಇನ್ನೊಬ್ಬರನ್ನ ನೋಯಿಸದೇ ಇರುವಂತಹ ಮನೋಭಾವ, ತುಂಬ ಸರಳ ಮನೋಭಾವ, ಉದಾತ್ತವಾದ ಮನೋಭಾವ ಅಂತ ಕರಿತೀವಿ. ಉದಾರ ಮನೋಭಾವ ಅಂದರೆ ತುಂಬ ಸರಳವಾದ ಮನೋಭಾವ, ಯಾರಿಗೂ ನೋವುಂಟು ಮಾಡದ ಮನೋಭಾವ ಅಂತ. ಹಾಗಾಗಿ ನಿನ್ನ ರೂಪದಂತೆ, ನಿನ್ನ ದೇಹ ಸೌಂದರ್ಯದಂತೆ ನಿನ್ನ ಮಾತುಗಳು ಕೂಡ ಅಷ್ಟೇ ಸೌಂದರ್ಯಯುತವಾಗಿವೆ, ಅಷ್ಟೇ ರೂಪದಿಂದ ಕೂಡಿವೆ. ಹಾಗಾಗಿ ಎಂಥ ಮಾತುಗಳನ್ನು ಆಡಿದೆ ರಾಮ. ನೀನು ರಾಜ, ಏನು ಬೇಕಾದರೂ ಮಾತಾಡಬಹುದಾಗಿತ್ತು. ನಾನು ಯಾವುದೋ ಹಣ್ಣು ಹಂಪಲು ಮಧುಪರ್ಕವನ್ನು ಕೊಟ್ಟಿದ್ದಕ್ಕೆ ನೀನು ತುಂಬ ಕೃತಜ್ಞತೆಯ ಮಾತುಗಳನ್ನು ಆಡಿದೆ, ಸಂತೋಷದ ಮಾತುಗಳನ್ನು ಆಡಿದೆ. ಹಾಗಾಗಿ ನಿನ್ನ ರೂಪದಂತೆ ನಿನ್ನ ಮಾತುಗಳು ಕೂಡ ಬಹಳ ಉದಾರವಾಗಿವೆ, ಯಾರಿಗೂ ನೋವುಂಟು ಮಾಡದ ರೀತಿ ಇವೆ. ಧನ್ಯ ನಾನು, ಸಿದ್ಧರ ವರವಿಂದು ನನಗೆ ಲಭಿಸಿದೆ. ನನ್ನ ಗುರುಗಳು ಮತಂಗ ಮುನಿಗಳು ನನಗೆ ಒಂದು ವಚನವನ್ನು ಕೊಟ್ಟಿದ್ರು, ಒಂದು ವರವನ್ನು ಕೊಟ್ಟಿದ್ರು. ರಾಮ ಇಲ್ಲಿಗೆ ಬಂದೇ ಬರುತ್ತಾನೆ, ಆತನಿಂದಲೇ ನಿನಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಎಂದು. ಹಾಗಾಗಿ ಆ ಮಾತು ಇಂದು ಈಡೇರಿತು. ಹಾಗಾಗಿ ಧನ್ಯ ನಾನು, ಇಲ್ಲಿಗೆ ನನ್ನ ಬಾಳು ಸಾರ್ಥಕವಾಯಿತು, ನನ್ನ ಜೀವನ ಪಾವನವಾಯಿತು. ಧನ್ಯ ನಾನು, ಸಿದ್ಧರ ವರವಿಂದು ನನಗೆ ಫಲಿಸಿದೆ. ಆ ಸಿದ್ಧರು ಏನಿದ್ದಾರೆ ನನ್ನ ಮತಂಗ ಗುರುಗಳು, ಅವರ ವರ ನನಗಿಂದು ಫಲಿಸಿದೆ. ಅವರು ವರ ಕೊಟ್ಟಿದ್ರು, ರಾಮ ಬಂದೇ ಬರ್ತಾನಮ್ಮ, ನೀನು ಕಾಯಿ, ರಾಮ ಬಂದೇ ಬರ್ತಾನೆ, ನೀನು ಅವನಿಗಾಗಿ ಕಾಯಿ ಅಂತ ನನಗೆ ಹೇಳಿದರು. ಅವ್ರ ಮಾತು ನನಗಿಂದು ಫಲಿಸಿದೆ. ಆ ಸಿದ್ಧರ ವರ ನನಗಿಂದು ಫಲಿಸಿತು. ನೀವು ಬಂದ್ರಿ, ನಿಮ್ಮ ಕಂಡ ಪುಣ್ಯವಂತೆ ಹಿಂಗಿ ಹೋಯಿತೆಲ್ಲ ಚಿಂತೆ. ನಿಮ್ಮನ್ನು ಕಾಣಬೇಕು ಅನ್ನೋ ಚಡಪಡಿಕೆ, ತವಕ, ಆತಂಕ ಎಲ್ಲ ಇತ್ತು, ಈಗ ಎಲ್ಲ ಹಿಂಗಿ ಹೋಗಿದೆ. ಹಾಗಾಗಿ ನಿಮ್ಮ ಕಂಡ ಪುಣ್ಯವಂತೆ ಹಿಂಗಿ ಹೋಯಿತೆಲ್ಲ ಚಿಂತೆ. ಹಾಗಾಗಿ ಇನ್ನು ಏನೂ ಚಿಂತೆ ನನಗಿಲ್ಲ. ಗುರುವ ಪೂಜೆಗೈದ ತಣಿವು ನನಗೆ ಸಂದಿತಿಂತೆ. ಆ ಗುರುಗಳನ್ನು ನಾನು ಭಕ್ತಿಯಿಂದ ಪೂಜೆ ಮಾಡಿದೆ, ಆರಾಧಿಸಿದೆ, ಅವರ ಸೇವೆ ಮಾಡಿದೆ. ಅವ್ರ ಸೇವೆ ಮಾಡಿದ ಫಲವೋ ಏನೋ ಗೊತ್ತಿಲ್ಲ, ಅವ್ರು ಹೇಳಿದ ಮಾತು ಇಂದು ನಿಜವಾಗಿದೆ. ಹಾಗಾಗಿ ಅಂಥ ಗುರುಗಳಿಗೆ ನಾನು ಕೃತಜ್ಞಳಾಗಿರಬೇ. ನನ್ನ ಬಾಳು ಇಲ್ಲಿಗೆ ಧನ್ಯವಾಯಿತು ಎಂಬುದಾಗಿ ಅವಳು ತನ್ನ ಗುರುಗಳ ಕಾರಣದಿಂದ ನಿಮ್ಮ ದರ್ಶನ ಭಾಗ್ಯವಾಗಿದೆ. ಆ ಗುರುಗಳು ನನಗೆ ಒಂದು ಮಾತನ್ನು ಕೊಟ್ಟಿದ್ದರು. ಆ ಮಾತನ್ನು ನಂಬಿ ನಾನು ನಿಮಗಾಗಿ ದಿನನಿತ್ಯ ಕಾದಿದ್ದೆ, ನಿಮ್ಮ ಧ್ಯಾನದಲ್ಲಿ ಮುಳುಗಿದ್ದೆ. ಹಾಗಾಗಿ ಆ ದಿನ ಬಂದೇ ಬಿಟ್ಟಿತ್ತು. ನೀವು ನಮ್ಮ ಗುರುಗಳು ಹೇಳಿದ ಮಾತಿನಂತೆ ಬಂದಿರಿ. ಹಾಗಾಗಿ ನನ್ನ ಆಸೆ ತೀರಿತು. ಹಾಗಾಗಿ ನನಗಿನ್ನು ಚಿಂತೆ ಇಲ್ಲ. ಆ ಗುರುಗಳನ್ನು ಪೂಜೆ ಮಾಡಿದ ಫಲವೋ ಏನೋ ನನಗೆ ಅದು ಸಂಧಿಸಿದೆ ಅಂತ ಅವಳು ಹೇಳ್ತಾಳೆ. ಆಗ ರಾಮ ಕೂಡ ಆ ಶಬರಿಯನ್ನು ಹಾಗೂ ಮತಂಗ ಗುರುಗಳನ್ನು ಈ ರೀತಿ ವರ್ಣನೆ ಮಾಡ್ತಾರೆ. ಯಾವ ರೀತಿ ವರ್ಣನೆ ಮಾಡಿದ್ರು ಅನ್ನೋದನ್ನು ನೋಡಿ. ರಾಮ, ಇಂಥ ಶಿಷ್ಯೆಯರ್ತಿ ಪಡೆದ ನಿನ್ನ ಗುರುಗಳೆಂತರೋ, ಅವರ ಮಹಿಮೆ ಕೇಳಿ ಬಲ್ಲೆ ಎಂತ ಶಾಂತದಾಂತರೋ. ಇಂಥ ಶಿಷ್ಯೆಯರ್ತಿ ಪಡೆದ ನಿನ್ನ ಗುರುಗಳೆಂತರೋ, ಅವರ ಮಹಿಮೆ ಕೇಳಿ ಬಲ್ಲೆ ಎಂತ ಶಾಂತದಾಂತರೋ. ಅಳಲನೆಲ್ಲ ಮರೆಸಿ ಶಾಂತಿಯೊಂದೆ ತೋರುವಿ ಈ ಬನ, ಇದರ ನಡುವೆ ಪ್ರೇಮ ಶುದ್ಧೆ ನೀನು ಸುದೀನವಿ ದಿನ. ಇಂಥ ಶಿಷ್ಯೆಯರ್ತಿ ಪಡೆದ ನಿನ್ನ ಗುರುಗಳೆಂತರೋ, ಅವರ ಮಹಿಮೆ ಕೇಳಿಬಲ್ಲೆ ಎಂಥ ಶಾಂತದಾಂತರೋ. ಹಳಲನ್ನೆಲ್ಲ ಮರೆಸಿ ಶಾಂತಿಯೊಂದ ತೋರುವಿ ಬನ, ಇದರ ನಡುವೆ ಪ್ರೇಮ ಶುದ್ಧ ನೀನು ಸುದೀನವೀ ದಿನ.
ನಮಗಿದು ಸುದೀನ ಅಂತ ರಾಮ ಹೇಳ್ತಾನೆ. ಇಂಥ ಶಿಷ್ಯ ಅರ್ತಿ ಪಡೆದ, ಅರ್ತಿ ಅಂದರೆ ಪ್ರೀತಿ, ಇಂಥ ಪ್ರೀತಿಯ ಶಿಷ್ಯನ ಪಡೆದ ನಿನ್ನ ಗುರುಗಳು ನಿಜವಾಗಲೂ ಪುಣ್ಯ ಮಾಡಿರಬೇಕು. ಹಾಗಾಗಿ ಇಂಥ ಶಿಷ್ಯ ಅರ್ತಿ, ಅರ್ತಿ ಅಂದರೆ ಪ್ರೀತಿ. ಹಾಗಾಗಿ ಇಂತಹ ಪ್ರೀತಿಯ ಶಿಷ್ಯನು ಪಡೆದ ನಿನ್ನ ಗುರುಗಳಿಗೆ ನಿಜವಾಗಲೂ ಧನ್ಯರು ನಿನ್ನ ಗುರುಗಳು. ಅವರ ಮಹಿಮೆ ಕೇಳಿಬಲ್ಲೆ, ಎಂಥ ಶಾಂತದೂತರು. ನಾನು ನಿಮ್ಮ ಗುರುಗಳ ಮಹಿಮೆಯನ್ನು ಕೇಳಿದ್ದೇನೆ, ನಿಮ್ಮ ಗುರುಗಳ ಮಹಿಮೆಯನ್ನು ಕೇಳಿದ್ದೇನೆ. ಅವರು ಬಹಳ ಶಾಂತದೂತರು, ಕೋಪ ಮಾಡಿಕೊಳ್ಳಲ್ಲ, ಯಾರಿಗೂ ಮನಸ್ಸಿಗೆ ನೋವುಂಟು ಮಾಡಲ್ಲ, ಅಷ್ಟು ಶಾಂತದೂತರು ಅವರು. ಹಾಗಾಗಿ ನಿಜವಾಗಲೂ ನಿನ್ನನ್ನು ಶಿಷ್ಯನ್ನಾಗಿ ಪಡೆದ ಅವರು ಧನ್ಯರು ನಿಜವಾಗಲೂ ಹೇಳಬೇಕು ಅಂದರೆ. ಜೊತೆಗೆ ಅವರ ಮಹಿಮೆಯನ್ನು ಕೇಳಿದ್ದೇನೆ, ಅವರು ಶಾಂತ ಸ್ವಭಾವದವರು, ಯಾರಿಗೂ ಎಂದಿಗೂ ಕೆಡುಕನ್ನು ಉಂಟು ಮಾಡುತ್ತಿರಲಿಲ್ಲ, ಯಾರ ಮನಸ್ಸಿಗೂ ನೋವನ್ನು ಉಂಟು ಮಾಡುತ್ತಿರಲಿಲ್ಲ. ಹಾಗಾಗಿ ಅವರು ಶಾಂತಿ ಪ್ರಿಯರು. ಹಳಲನ್ನೆಲ್ಲ ಮರೆಸಿ ಶಾಂತಿಯೊಂದ ತೋರುವಿ ಬನ, ಇದರ ನಡುವೆ ಪ್ರೇಮ ಶುದ್ಧ ನೀನು ಸುದೀನವಿ ದಿನ. ಹಳಲನ್ನೆಲ್ಲ, ಹಳಲು ಅಂದರೆ ಕಾಡು, ಹಳಲು ಅಂದರೆ ಕಾಡು, ಅರಣ್ಯ. ಹಾಗಾಗಿ ಹಳಲನ್ನ ಮರೆಸಿ ಶಾಂತಿಯೊಂದ ತೋರುವಿ ಬನ, ಇದರ ನಡುವೆ ಪ್ರೇಮಿ ಶುದ್ಧಿ ನೀನು ಸುದೀನವಿ ದಿನ. ಹಾಗಾಗಿ ಹಳಲನ್ನೆಲ್ಲ ಮರೆಸಿ, ಅಳಲು ಅಂದರೆ ದುಃಖ, ಅಳಲು ಅಂದರೆ ಕಾಡುನೂ ಆಗುತ್ತೆ, ಇನ್ನೊಂದು ಅಳಲು, ಆ ಅಳು ಬರುತ್ತೆ. ಇದು ಈ ಹಳು ಕಾಡು, ಈ ಹಳಲು ಅಂದರೆ ದುಃಖ. ಓಕೆ, ಹಳಲನ್ನೆಲ್ಲ ಮರೆಸಿ ಶಾಂತಿಯಿಂದ ತೋರುವಿ ಬನ, ಇದರ ನಡುವೆ ಪ್ರೇಮ ಶುದ್ಧ ನೀನು. ಹಾಗಾಗಿ ನಮ್ಮ ದುಃಖವನ್ನೆಲ್ಲ ಮರೆಸಿ ಬಿಡ್ತು ನಿಮ್ಮ ಆಶ್ರಮ. ನಿಮ್ಮ ಆಶ್ರಮಕ್ಕೆ ಬಂದಿದ್ದೇ ಆಯಿತು, ನಿನ್ನನ್ನು ನೋಡಿದ್ದೇ ಆಯಿತು, ನಿನ್ನ ಉಪಚಾರ ಪಡೆದಿದ್ದೇ ಆಯಿತು. ನಮ್ಮ ಮನಸ್ಸಿನಲ್ಲಿದ್ದ ದುಃಖ ಎಲ್ಲ ಹಾರಿಹೋಯಿತು. ಸೀತೆಯ ದುಃಖ ನನ್ನಲ್ಲಿ ಆವರಿಸಿತ್ತು, ಈಗ ಆ ದುಃಖವೇ ಇಲ್ಲ, ಆ ದುಃಖವೆಲ್ಲ ಹಾರಿಹೋಯಿತು. ಹಾಗಾಗಿ ನಮ್ಮ ದುಃಖವನ್ನೆಲ್ಲ ಅಳಿಸಿಬಿಟ್ಟೆ, ನಮ್ಮ ಅಳಲನ್ನೆಲ್ಲ ಮರೆಸಿಬಿಡ್ತು ಈ ಆಶ್ರಮ. ಹಾಗಾಗಿ ನಮ್ಮ ದುಃಖವನ್ನೆಲ್ಲ ಮರೆಸಿದ ಈ ಬನ ಶಾಂತಿಯಿಂದ ಕೂಡಿದೆ. ಹಾಗಾಗಿ ಅಳಲನ್ನೆಲ್ಲ ಮರೆಸಿ ಶಾಂತಿಯಿಂದ ತೋರುವಿ ಬನ, ಶಾಂತವಾಗಿದೆ ಈ ಆಶ್ರಮ, ಈ ಕಾಡು ಪ್ರಶಾಂತವಾಗಿದೆ ಈ ಆಶ್ರಮ. ಹಾಗಾಗಿ ಬಂದವರಿಗೆ ಇಲ್ಲಿ ಎಲ್ಲ ರೀತಿಯ ಉಪಚಾರ ಸಿಗುತ್ತಿದೆ. ನಿಜವಾಗಲೂ ನಮ್ಮ ದುಃಖವನ್ನೇ ಮರೆಸಿಬಿಡ್ತು ಈ ಶಾಂತ ರೀತಿಯ ಈ ಆಶ್ರಮದ ವಾತಾವರಣ. ನೀನು ಮಾಡಿದ ಉಪಚಾರ ಎಲ್ಲವೂ ಕೂಡ ನಮ್ಮ ದುಃಖವನ್ನು ಮರೆಸಿ ಒಂದು ಕ್ಷಣ ಸಂತೋಷದಿಂದ ನೆಮ್ಮದಿಯಿಂದ ಇರುವಂತೆ ಮಾಡಿತು. ಹಾಗಾಗಿ ಇಂಥ ಹಳಲನ್ನೆಲ್ಲ ಮರೆಸುವಂಥ, ಶಾಂತಿಯನ್ನೇ ತೋರುವಂಥ ಈ ಕಾಡಿನಲ್ಲಿ ಅಥವಾ ಆಶ್ರಮದಲ್ಲಿ ನೀನು ಪ್ರೇಮ ಶುದ್ಧೆ, ನೀನು ಪ್ರೇಮ ಶುದ್ಧೆ. ಹಾಗಾಗಿ ಕೆಲವರು ಹಣಕ್ಕಾಗಿ ಇಷ್ಟಪಡ್ತಾರೆ. ಹಾಗಾಗಿ ಅವರಿಂದ ಕೆಲಸ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಇಷ್ಟಪಡ್ತಾರೆ. ಹಾಗಾಗಿ ಸ್ವಾರ್ಥದ ಹಿಂದೆ ಇಷ್ಟಪಡ್ತಾರೆ, ಆಸೆ ತೋರ್ತಾರೆ. ಆದರೆ ನೀನು ಆ ರೀತಿ ಮಾಡಲಿಲ್ಲ. ಹಾಗಾಗಿ ನೀನು ನಮ್ಮನ್ನ ಮನಸ್ಸಿಂದ, ಭಕ್ತಿಯಿಂದ, ಹೃದಯದಿಂದ ಆರೈಕೆ ಮಾಡ್ತಿದ್ದೆ. ನಮ್ಮಿಂದ ಯಾವುದೇ ಉಪಕಾರ ಇಲ್ಲ ಅಂದರೂ ಕೂಡ ಅದರಿಂದ ನೀನು ಪ್ರೇಮ ಶುದ್ಧೆ ನೀನು. ಹಾಗೆ ನಿನ್ನ ಪ್ರೀತಿ ಇದೆಯಲ್ಲ, ಭಾಳ ಶುದ್ಧವಾದ ಪ್ರೀತಿ ನಿಂದು, ಭಾಳ ಶುದ್ಧವಾದ ಪ್ರೇಮ ನಿಂದು, ಭಾಳ ಶುದ್ಧವಾದ ಭಕ್ತಿ ನಿಂದು, ಕಲ್ಮಶ ಇಲ್ಲ ನಿನ್ನಲ್ಲಿ. ಹಾಗಾಗಿ ಕೆಲವರು ನಿನ್ನಿಂದ ಏನೋ ಕೆಲಸ ಆಗಬೇಕಾಗಿರುತ್ತೆ, ಅದಕ್ಕೋಸ್ಕರ ನಿನ್ನನ್ನು ಇಷ್ಟಪಡ್ತಾರೆ. ಹಾಗಾಗಿ ನಿನ್ನಲ್ಲಿ ಹಣ ಇದೆ ಅನ್ನೋ ಕಾರಣಕ್ಕೆ ಇಷ್ಟಪಡ್ತಾರೆ. ಆದರೆ ನೀನು ಆ ರೀತಿ ಮಾಡಲಿಲ್ಲ. ನೀನು ಕಲ್ಮಶ ಇಲ್ಲದ ಪ್ರೀತಿಯನ್ನು ತೋರಿದೆ, ಕಲ್ಮಶ ಇಲ್ಲದ ಭಕ್ತಿಯನ್ನು ತೋರಿದೆ. ಅದರಿಂದ ನೀನು ನಡುವೆ ಪ್ರೇಮ ಶುದ್ಧ ನೀನು ಸುದೀನವಿ ದಿನ. ಹಾಗಾಗಿ ನಾವು ಈ ದಿನವನ್ನು ನಮ್ಮ ಸುದಿನ ಅಂತ ಬಯಸ್ತೀವಿ. ಈ ದಿನ ಇದೆಯಲ್ಲ, ನಮಗೆ ಈ ದಿನವನ್ನು ನಾವು ನಮ್ಮ ಬಾಳಿನಲ್ಲಿ ಒಂದು ರೀತಿಯ ಶುಭ ದಿನ, ಸುದಿನ ಅಂತ ನಾವು ಬಯಸುತ್ತೇವೆ ಅಂತ ರಾಮ ಶಬರಿಗೆ ಹೇಳ್ತಾನೆ. ನೆಕ್ಸ್ಟ್ ಶಬರಿ ಕೂಡ ಈಗ ತನ್ನ ಮತಂಗ ಮುನಿಗಳನ್ನು ವರ್ಣನೆ ಮಾಡ್ತಾಳೆ. ಇದಕ್ಕೆಲ್ಲ ಕಾರಣ ನನ್ನ ಮತಂಗ ಗುರುಗಳು, ಅವ್ರ ಮಾತನ್ನು ನಂಬಿ ನಾನು ನಿಮಗಾಗಿ ಕಾದಿದ್ದೆ. ಹಾಗಾಗಿ ಅವರು ಕೊಟ್ಟ ವರ ಇಂದು ಈಡೇರಿದೆ. ಹಾಗಾಗಿ ಇದಕ್ಕೆಲ್ಲ ಕಾರಣಕರ್ತರು ನನ್ನ ಗುರುಗಳು ಅಂತ ಅವಳು ತನ್ನ ಗುರುಗಳನ್ನು ಕೊಂಡಾಡ್ತಾಳೆ, ಕೃತಜ್ಞತಾ ಭಾವದಿಂದ ಸ್ಮರಿಸುತ್ತಾಳೆ. ಅದರ ಮುಂದಿನ ಭಾಗ ಅಲ್ಲಿದೆ. ಶಬರಿ: ನನ್ನ ಪೊಗಳಲೇಕೆ ರಾಮ ಎಲ್ಲ ಅವರ ಕರುಣೆ, ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ, ನೀವು ಬಹಿರಿ ನಮ್ಮ ಕಾಣೆ ನಲ್ಮೆಯದು ಎಂದು ಸಿದ್ಧರೊರೆದ ಮಾತು ನನಗೆ ಸಿದ್ಧಿಯಾಯಿತಿಂದು. ಶಬರಿ ಹೇಳ್ತಾಳೆ, ನನ್ನ ಪೊಗಳಲೇಕೆ ರಾಮ ಎಲ್ಲ ಅವರ ಕರುಣೆ, ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ, ನೀವು ಬಹಿರಿ ನಿಮ್ಮ ಕಾಣೆ ನಲ್ಮೆಯದು ಎಂದು ಸಿದ್ಧರೊರೆದ ಮಾತು ನನಗೆ ಸಿದ್ಧಿಯಾಯಿತಿದ್ದು. ಶಬರಿ ಹೇಳ್ತಾಳೆ, ನನ್ನ ಪೊಗಳಲೇಕೆ ರಾಮ, ನನ್ನನ್ನೇ ಯಾಕೆ ಹೊಗಳುತ್ತೀಯ ರಾಮ, ನೀನು ಹಾಗೆ ಹೀಗೆ ಪ್ರೇಮ ಶುದ್ಧೆ, ನಿಂದು ನಿಷ್ಕಲ್ಮಶ ಭಕ್ತಿ ಪ್ರೀತಿ ಅಂತ ಎಲ್ಲ ನನ್ನ ಗುರುಗಳ ಕರುಣೆ, ಎಲ್ಲ ನನ್ನ
ನನ್ನ ಗುರುಗಳ ಕರುಣೆ, ನೀವು ಇಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ. ಹಾಗಾಗಿ ನೀವು ಇಲ್ಲಿಗೆ ಬಂದು ನನ್ನನ್ನು ಕಂಡಿದ್ದೀರಾ ಅಂದರೆ ಅದು ನನ್ನ ಗುರುಗಳ ಕರುಣೆ. ಹಾಗಾಗಿ ಗುರುಗಳು ನನಗೆ ಹೇಳಿದರು, ರಾಮ ಬಂದೇ ಬರ್ತಾನೆ ಅವನೆಂದರೆ ನೀನು ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ. ನಾನು ಆ ಗುರುಗಳ ಒಂದು ಮಾತನ್ನು ನಂಬಿ ಇದುವರೆಗೂ ನೀವು ಬಂದೇ ಬರ್ತೀರಾ ಅಂತ ಪ್ರತಿನಿತ್ಯ ನಿಮಗಾಗಿ ಕಾದಿದ್ದೆ, ಹಣ್ಣು ಹಂಪಲು ಮಧುಪ್ರಕದೊಂದಿಗೆ. ಆ ದಿನ ಬಂದೇ ಬಿಟ್ಟಿತ್ತು. ಹಾಗಾಗಿ ನನ್ನನ್ನು ಏನು ಹೊಗಳ್ತೀರ ರಾಮ, ನನ್ನ ಗುರುಗಳ ಕೃಪಾ ಕಟಾಕ್ಷ ಪರಿಣಾಮ ಇಂದು ನಿಮ್ಮ ದರ್ಶನ ಭಾಗ್ಯ ನನಗೆ ಸಿಕ್ಕಿದೆ. ಹಾಗಾಗಿ ನೀವು ಇಲ್ಲಿ ಪಾದ ಬೆಳೆಸಿಕೊಂಡು ಬಂದಿದ್ದೀರಾ, ಇದೆಲ್ಲ ನನ್ನ ಗುರುಗಳ ಕರುಣೆ. ಹಾಗಾಗಿ ನೀವು ಬಹಿರಿ ನಿಮ್ಮ ಕಾಣೆ ನಲ್ಮೆಯದು ಎಂದು ಸಿದ್ಧರಾದ ಮಾತು ನಿನಗೆ ಸಿದ್ಧಿಯಾಯಿತೆಂದು. ನೀವು ಬಂದು ನಿಮ್ಮನ್ನು ಪ್ರೀತಿಯಿಂದ ಕಂಡ ಈ ಕ್ಷಣ ಇದೆಯಲ್ಲ, ಅದು ನಿಜವಾಗಲೂ ನನ್ನ ಸಿದ್ಧರು ವರದ ಮಾತು ನನಗೆ ಸಿದ್ಧಿಯಾಯಿತು. ನನ್ನ ಸಿದ್ಧರು, ನನ್ನ ಗುರುಗಳು ಹೇಳಿದರು, ಬಂದೇ ಬರ್ತಾನೆ ಅವತ್ತಿನಿಂದಲೇ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ. ಹಾಗಾಗಿ ಆ ಮಾತು ಈಡೇರಿದೆ. ನಿಜವಾಗಲೂ ಆ ಗುರುಗಳ ಮಾತು ನನಗಿಂದು ಸಿದ್ಧಿಯಾಯಿತು. ಹಾಗಾಗಿ ನಂಬಿ ಕೆಟ್ಟವರಿಲ್ಲ ಎಂಬ ಮಾತನ್ನು ಹೇಳ್ತಾರೆ. ಹಾಗಾಗಿ ನಾನು ಇಂದು ನನ್ನ ಗುರುಗಳ ಮಾತನ್ನು ನಂಬಿ ಬದುಕಿದ್ದೆ. ಹೀಗಾಗಿ ಕೊನೆಗೂ ಆ ಮಾತು ನನ್ನ ಕೈ ಹಿಡಿದಿದೆ ಅಂತ ಅವಳು ತನ್ನ ಗುರುಗಳನ್ನು ಈ ರೀತಿ ವರ್ಣನೆ ಮಾಡ್ತಾಳೆ. ಹಾಡುಗಳು. ಈಗ ನೆಕ್ಸ್ಟು ಶಬರಿ ರಾಮನಿಂದ ಮುಕ್ತಿ ಪಡೆಯುವ ಬಗೆ. ಶಬರಿ ರಾಮನಿಂದ ಮುಕ್ತಿಯನ್ನು ಪಡೆಯುವಂಥ ಬಗೆ. ಶಬರಿ ಮುಕ್ತಿಯ ಬಯಕೆ. ಶಬರಿ ಮುಕ್ತಿಯನ್ನು ಬಯಸುತ್ತಿದ್ದಾಳೆ, ಅದನ್ನು ರಾಮನಿಂದ ಪಡೆಯಲು ಬಯಸುತ್ತಿದ್ದಾಳೆ. ಹಾಗಾಗಿ ಇಲ್ಲಿ ಮುಕ್ತಿ ಅಂದರೆ ಬಿಡುಗಡೆ.